ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಉದೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತಸುತರುಃ ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಸುಖೇಂದುಃ ಸದಾ ಸೋಯಂ ವ್ಯಾಸ ಸುಧಾರಿತಿರ್ಭವತು ಮೇ ಭೂತ್ಯೈಃ ಸತಾಂ ಭೂತಿದಃ ಸ್ವಾಂ ತದ್ವಾಂತ ನಿಕೃಂತನೇಜಿತಮಹಾವೈಕರ್ತನಂಶೋರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂ ದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋಮನಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥಮೃಗರಾಜಮಹಂ ನಮಾಮಿ. ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರುವೆ ಶ್ರೀಮದಾನಂದತೀರ್ಥಾರ್ಯಮುಖನಿಃಸೃತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸೋ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾಬ್ಧೇಹ ಫಲಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಸಂ ತತ್ಪಾಯಂತು ಗುಣಾ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನೀಂ ಗುರುವನುಗ್ರಹ ರೂಪಂ ತಾಂ ಕಾಮಧೇನೋಪಾಸ್ಮಹೇ. ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಷೂರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರೋಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ. ಅದಗ್ಧಂ ಯಸ್ಯ ಕೌಪೀನಂ ಅಗ್ರೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸಗುರುಂ ಲೌಮೆ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತೋ ಯೋಧೀರೋ ನವಚಂದ್ರಿಕ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢಃ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ
ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಕ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುರ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಪರಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಶ್ರೀಮನ್ಯಾಯ ಸುಧಾ ಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಯತಿಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಅಂದರೆ ಮೊದಲನೇ ಅಧ್ಯಾಯದಲ್ಲಿ 4ನೇ ಪಾದ, ಮೊದಲನೇ ಅಧ್ಯಾಯದ 4ನೇ ಪಾದದಲ್ಲಿ ಮೊದಲನೇ ಅಧಿಕರಣ ಆನುಮಾನಿಕಾಧಿಕರಣ ಅಂತ ಕರೀತಾ ಇದ್ದಾರೆ. ಈ ಆನುಮಾನಿಕಾಧಿಕರಣದಲ್ಲಿ ಆರಂಭದ ಒಂದು 3-4 ಪ್ಯಾರಾಗಳಾಗಿವೆ. ಈ ಒಂದು ಮೊದಲನೇ ಅಧಿಕರಣ ಆನುಮಾನಿಕಾಧಿಕರಣದಲ್ಲಿ ಏನು ಹೇಳ್ತಾ ಇದ್ದಾರೆ? ಹಿಂದೆ ವಿಷಯ ಬಂತು. ಏನು ಅಂದರೆ ವಿಶೇಷ ಹೇತುಭಿಹಿ ಆಚಾರ್ಯರು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಾಷ್ಯದಲ್ಲಿ ಶ್ರುತಿಲಿಂಗಾದಿಗಳಿಂದ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾದ ಶ್ರುತಿಲಿಂಗಗಳಿಂದ ಅಂದರೆ ಹಿಂದೆ ಹೇಳದೇ ಇರತಕ್ಕಂತಹ ಶ್ರುತಿಲಿಂಗಗಳಿಂದ ಮತ್ತೆ ವಿಶೇಷವಾಗಿ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಪೂರ್ವ ಪಕ್ಷದ ವಿಚಾರ ಇವತ್ತಾಗಬೇಕು. ಏನು? ಈ ಪ್ಯಾರಾದಿಂದ ನೋಡಿ, ಸ್ಯಾದೇ ತತ ಒಂದು 3-4-5 ಪ್ಯಾರಾ ಆದ ಮೇಲೆ ಬಹುಶಃ 6ನೇ ಪ್ಯಾರಾ ಇಲ್ಲಿ ತತ್ವಪ್ರಕಾಶಿಕ ಸ್ಯಾದೇ ತತ ಅಂತ ಆರಂಭ ಆಗುತ್ತೆ. ಗೊತ್ತಾಯ್ತಾ? ಪ್ರಥಮಾಧ್ಯಾಯ 4ನೇ ಪಾದ ಮೊದಲನೇ ಅಧಿಕರಣ ಸ್ಯಾದೇ ತತ ಏನು? ನ ಸಮಸ್ತ ಶಬ್ದ ಸಮನ್ವಯ ಉಕ್ತಿ ಉಪಪನ್ನ. ಪೂರ್ವಪಕ್ಷ, ಎಲ್ಲಾ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಮಾಡುತ್ತೇವೆ ಅಂತೇನು ಅಂದಿದ್ದೀರಿ, ಇದು ಯುಕ್ತವಲ್ಲ. ಸಮಸ್ತ ಶಬ್ದಗಳ ಸಮನ್ವಯ ಹೇಳಿದ್ದು ಇದು ಯುಕ್ತವಲ್ಲ ಅಂತ ಪೂರ್ವಪಕ್ಷ. ಯಾಕೆ? ವೈಯರ್ಥ್ಯಾತ್, ಅದೇನು ಬೇಕಾಗಿಲ್ಲ, ವ್ಯರ್ಥ. ಎಲ್ಲ ಶಬ್ದಗಳ ಸಮನ್ವಯ ಅದು ವ್ಯರ್ಥ, ವೇಸ್ಟ್, ಅದು ಸರ್ವಥಾ ಬೇಕಾಗಿಲ್ಲ. ಯಾತಕ್ಕೆ ಅಂದ್ರೆ ನೋಡಿ, ಅವರು ಸಮರ್ಥನೆ ಮಾಡ್ತಾರೆ. ಯಾತಕ್ಕೆ? ಮೊದಲನೆಯ 4 ಅಧಿಕರಣದಲ್ಲಿ
ಏನ್ ಹೇಳಿದ್ದಾರೆ ನೋಡಿ. ಅವರಂತ ಇದ್ದಾರೆ, ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂಬೋಲ್ಲಿ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತಂದ್ರು. ಬ್ರಹ್ಮ ಯಾರು ಅಂತ ಪ್ರಶ್ನೆ ಬಂದಾಗ ಜಗಜ್ಜನ್ಮಾದಿ ಕಾರಣನಾದವನೇ ಬ್ರಹ್ಮ ಅಂದ್ರು. ನೋಡಿ, ಜನ್ಮಾದ್ಯಸ್ಯ ಇತ್ಯುಕ್ತ ಜನ್ಮಾದಿ ಕಾರಣತ್ವೇಹಿ ಶಾಸ್ತ್ರಂ ಪ್ರಮಾಣೀಕೃತಂ. ಎರಡನೇ ಅಧಿಕರಣ ಓಂ ಜನ್ಮಾದ್ಯಸ್ಯತಃ ಓಂ ಅಂದ್ರೆ ಜನ್ಮಾಧಿಕರಣದಲ್ಲಿ ಪರಮಾತ್ಮ ಜಗಜ್ಜನ್ಮಾದಿ ಕಾರಣ ಎಂಬ ವಿಷಯದಲ್ಲಿ ಪ್ರಮಾಣವನ್ನು ಹೇಳಿದ್ದಾರೆ, ಶಾಸ್ತ್ರವನ್ನ ಪ್ರಮಾಣವಾಗಿ ಹೇಳಿದ್ದಾರೆ. ಶಾಸ್ತ್ರಂ ಪ್ರಮಾಣೀಕೃತಂ ಅಂದ್ರೆ ಭಗವತಃ ಜಗಜ್ಜನ್ಮಾದಿ ಕಾರಣತ್ವ ವಿಷಯೇ ಶಾಸ್ತ್ರಂ ಪ್ರಮಾಣೀಕೃತಂ. ಪರಮಾತ್ಮ ಜಗಜ್ಜನ್ಮಾದಿ ಕಾರಣ ಎಂಬ ವಿಷಯದಲ್ಲಿ ಶಾಸ್ತ್ರವನ್ನ ಪ್ರಮಾಣವನ್ನಾಗಿ ಹೇಳಿದ್ದಾರೆ. ಸಂತೋಷ. ಆಮೇಲೆ ಜನ್ಮಾದಿ ಕಾರಣತ್ವ ಅಭಿಧಾಯಕ ವ್ಯಾಖ್ಯಾನಮೇವ ಪರಮಾತ್ಮ ಪರತ್ವಂ ಚತುರ್ಥ ಸೂತ್ರೆ ಪ್ರತಿಜ್ಞಾತಂ. ಇನ್ನು ನಾಲ್ಕನೇ ಸೂತ್ರದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದಾರೆ. ಏನು ಪ್ರತಿಜ್ಞಾ? ಓಂ ತತ್ವ ಸಮನ್ವಯಾತು, ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಆಗುತ್ತದೆ. ನಾಲ್ಕನೇ ಸೂತ್ರದಲ್ಲಿ ಪ್ರತಿಜ್ಞೆ. ಇದಕ್ಕೆ ಏನು ಅರ್ಥ ಮಾಡಿಕೊಳ್ಳಬೇಕು ಪೂರ್ವ ಪಕ್ಷಿಗಳಂತ ನೋಡಿ. ಜಗಜ್ಜನ್ಮಾದಿ ಕಾರಣತ್ವ ಎಂಬ ವಿಷಯ ಪ್ರಸಕ್ತವಾಗಿದೆ. ಹಾಗಾದ್ರೆ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳುವ ವಾಕ್ಯಗಳು ಭಗವಂತನಲ್ಲಿ ಸಮನ್ವಯವಾಗುತ್ತವೆ. ಸಾಕು, ಇಷ್ಟು ಮಾತ್ರ ಪ್ರತಿಜ್ಞೆ ಆದರೆ ಅದು ಯುಕ್ತ. ಜನ್ಮಾದಿ ಕಾರಣತ್ವ ಅಭಿಧಾಯಕ ವಾಕ್ಯಾನಾವೇವ. ಜನ್ಮಾದಿ ಕಾರಣತ್ವವನ್ನು ಹೇಳುವ ವಾಕ್ಯಗಳು ಮಾತ್ರ ಪರಮಾತ್ಮ ಪರತ್ವ ಅಂತ ಚತುರ್ಥ ಸೂತ್ರದಲ್ಲಿ ಪ್ರತಿಜ್ಞಾ ಮಾಡಿದ್ದಾರೆ. ತಚ್ಚ ಈ ವಿಷಯವೇ ತಚ್ಚ ಅತೀತೈಹಿ ಪಾದೈಹಿ ಸಮರ್ಥಿತಂ. ಈ ವಿಷಯವನ್ನು ನಾವು ಹಿಂದಿನ ಪಾದಗಳಿಂದ ಸಮರ್ಥನೆ ಮಾಡಿದ್ದೇವೆ. ಅಂದ್ರೆ ಜನ್ಮಾದಿ ಕಾರಣತ್ವವನ್ನು ಹೇಳುವ ವಾಕ್ಯಗಳು ಭಗವಂತನಲ್ಲಿ ಸಮನ್ವಯ ಮಾಡಿದರೆ ಸಾಕು ಎಂಬ ವಿಷಯವನ್ನೇ ನಾವು ಹಿಂದಿನ ಪಾದಗಳಿಂದ ಸಮರ್ಥನೆ ಮಾಡಿದ್ದೇವೆ. ತಚ್ಚ ಅತೀತೈಹಿ ಪಾದೈಹಿ ಸಮರ್ಥಿತಂ ಅಂದ್ರೆ ಏನಾಯಿತು? ಬ್ರಹ್ಮನ ಜಿಜ್ಞಾಸ ಮಾಡಬೇಕು. ಬ್ರಹ್ಮ ಯಾರು ಅಂದ್ರೆ ಜಗಜ್ಜನ್ಮಾದಿ ಕಾರಣನಾದವನೇ ಬ್ರಹ್ಮ. ಆ ಬ್ರಹ್ಮನಿಗೆ ಜಗಜ್ಜನ್ಮಾದಿ ಕಾರಣತ್ವದ ವಿಷಯದಲ್ಲಿ ಶಾಸ್ತ್ರವನ್ನು ಪ್ರಮಾಣವಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳುವ ವಾಕ್ಯಗಳು ಭಗವಂತನಲ್ಲಿ ಸಮನ್ವಯ ಮಾಡಿದರೆ ಸಾಕು. ಸರ್ವ ಶಬ್ದಗಳ ಸಮನ್ವಯ ಅಗತ್ಯ ಇಲ್ಲ, ಬೇಕಾಗಿಲ್ಲ. ಸರ್ವ ಶಬ್ದಗಳ ಸಮನ್ವಯ ಮಾಡೋದು ವ್ಯರ್ಥ ಅಂತ ಹೀಗೆ ಒಂದು ಪೂರ್ವ ಪಕ್ಷ ಇತಿ. ಅದಕ್ಕೆ ಟೀಕರಾಯರು ಉತ್ತರ ಕೊಡ್ತಾರೆ ಇಲ್ಲಿ. ಮೈವಂ ಹಾಗೆ ಹೇಳಬೇಡಿ. ಮೈವಂ ಅಂದ್ರು ಏನು ನೋಡಿ. ಮೈವಂ ಚತುರ್ಥ ಸೂತ್ರೇ ಸರ್ವಶಬ್ದಾನಾಂ ಪರಮಾತ್ಮ ಪರತ್ವಸ್ಯ ಪ್ರತಿಜ್ಞಾತತ್ವ. ನೀವೇನಂದ್ರಿ? ನಾಲ್ಕನೇ ಸೂತ್ರದಲ್ಲಿ ಕೇವಲ ಜಗಜ್ಜನ್ಮಾದಿ ಕಾರಣತ್ವ ಹೇಳುವ ವಾಕ್ಯಗಳು ಮಾತ್ರ ಪರಮಾತ್ಮ ಪರ ಅಂತ ಅಷ್ಟೇ ಪ್ರತಿಜ್ಞೆ ಮಾಡಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಸಿದ್ಧಾಂತಕಾರರು. ಓಂ ತತ್ವ ಸಮನ್ವಯಾತು ಅಂತ ಹೇಳಿ ನಾಲ್ಕನೇ ಸೂತ್ರದಲ್ಲಿ ಸಮನ್ವಯ ಅಧಿಕರಣದಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಹೇಳುವ ವಾಕ್ಯಗಳು ಮಾತ್ರ ಭಗವಂತನಲ್ಲಿ ಸಮನ್ವಯವಾಗುತ್ತವೆ ಅಂತ ತಿಳಿದುಕೊಳ್ಳಬೇಡಿ. ಏನ್ ಹಾಗಾದ್ರೆ ಸರ್ವ ಶಬ್ದಗಳು ಭಗವಂತನಲ್ಲಿ ಸಮನ್ವಯವಾಗುತ್ತವೆ ಅಂಬೋದನ್ನೇ ತತ್ವ ಸಮನ್ವಯಾತು ಈ ನಾಲ್ಕನೇ ಸೂತ್ರದಲ್ಲಿ ನಾವು ಸಮನ್ವಯ ಮಾಡಿದ್ದೇವೆ. ನಾಲ್ಕನೇ ಸೂತ್ರದಲ್ಲಿ ಪ್ರತಿಜ್ಞೆ ಮಾಡಿದ್ದೇವೆ. ಚತುರ್ಥ ಸೂತ್ರೇ ಸರ್ವಶಬ್ದಾನಾಂ ಪರಮಾತ್ಮ ಪರತ್ವಸ್ಯ ಪ್ರತಿಜ್ಞಾತತ್ವ. ಸರ್ವ ಶಬ್ದಗಳು ಪರಮಾತ್ಮ ಪರ ಎಂಬುದನ್ನು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಚತುರ್ಥ ಸೂತ್ರೇ ಸರ್ವಶಬ್ದಾನಾಂ ಪರಮಾತ್ಮ ಪರತ್ವಸ್ಯ ಪ್ರತಿಜ್ಞಾತತ್ವ. ಜನ್ಮಾದಿ ಸೂತ್ರೇಹಿ ಓಂ ಜನ್ಮಾದ್ಯಸ್ಯ ಯತಃ ಓಂ. ಈ ಎರಡನೇ ಸೂತ್ರ ಜನ್ಮಾಧಿಕರಣದಲ್ಲಿ ನ ಜನ್ಮಾದಿ ಕಾರಣತ್ವ ಮಾತ್ರಂ ವಿವಕ್ಷಿತಂ. ಟೀಕರಲ್ಲಿ ಇನ್ನೂ ವಿವರಣೆ ಮಾಡ್ತಾ ಇದ್ದಾರೆ. ಅವರೇನಂದ್ರು? ಎರಡನೇ ಸೂತ್ರದಲ್ಲಿ ಜನ್ಮಾದಿ ಕಾರಣತ್ವ ಹೇಳಿದ್ದಾರೆ, ಆ ವಿಷಯದಲ್ಲಿ ಶಾಸ್ತ್ರವನ್ನ ಪ್ರಮಾಣ ಕೊಟ್ಟಿದ್ದಾರೆ ಪರಮಾತ್ಮನಿಗೆ. ಇಷ್ಟು ಮಾತ್ರ ಅಲ್ಲ ಅಂದ್ರು ಆಚಾರ್ಯರು. ಇಷ್ಟು ಮಾತ್ರ ಅಲ್ಲ. ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬ ಎರಡನೇ ಸೂತ್ರ ಜನ್ಮಾಧಿಕರಣದಲ್ಲಿ ಪರಮಾತ್ಮನಿಗೆ
ಜನ್ಮಾದಿ ಕಾರಣತ್ವವನ್ನು ಮಾತ್ರ ಅಲ್ಲಿ ಹೇಳಿಲ್ಲ, ಜನ್ಮಾದಿ ಕಾರಣತ್ವವನ್ನು ಮಾತ್ರ ಹೇಳ್ತಾರೆ ಅಂತ ಅಂದುಕೊಳ್ಳಬೇಡಿ. ಅಷ್ಟು ಮಾತ್ರ ವಿವಕ್ಷೆ ಅಲ್ಲ. ಕಿಂತು ಕಿಂತು ಏನಪ್ಪ ಅಂದ್ರೆ ಕಿಂ ತದ್ ಬ್ರಹ್ಮ ಇತ್ಯಾಶಂಕಾಯಾಂ ಇತ್ಯಾಕಾಂಕ್ಷಾಯಾಂ, ಕಿಂ ತದ್ ಬ್ರಹ್ಮ ಇತ್ಯಾಕಾಂಕ್ಷಾಯಾಂ ನಿಖಿಲ ಗುಣ ಪರಿಪೂರ್ಣತ್ವಸ್ಯೈವ ವಕ್ತವ್ಯತ್ವಾತ್. ಏನ್ ಹೇಳಬೇಕಾಗಿದೆ, ಪ್ರಸಂಗ ಏನು ಯೋಚನೆ ಮಾಡಿ ಟೀಕರಾಯರು ಹೇಳ್ತಾ ಇದ್ದ. ಅಥಾತೋ ಬ್ರಹ್ಮ ಜಿಜ್ಞಾಸಾವು ಮೊದಲನೇ ಸೂತ್ರದಲ್ಲಿ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದಾಗ ಯಾರೇ ಬ್ರಹ್ಮ ಅಂದ್ರೆ ಯಾರೇ ಪ್ರಶ್ನೆ ಬಂತು. ಕಿಂ ತದ್ ಬ್ರಹ್ಮ, ಆ ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ಯಾರು ಅಂದ್ರೆ ಜಗಜ್ಜನ್ಮಾದಿ ಕಾರಣನಾದವನು ಬ್ರಹ್ಮ ಅಂತ ಇಷ್ಟು ಮಾತ್ರ ಹೇಳಿಲ್ಲ. ಕಿಂತು ನಿಖಿಲ ಗುಣ ಪರಿಪೂರ್ಣನಾದವನೇ ಬ್ರಹ್ಮ ಅಂತ ಹೇಳುವ ಅಭಿಪ್ರಾಯ ನಮಗಿದೆ. ನಿಖಿಲ ಗುಣ ಪರಿಪೂರ್ಣತ್ವ ಉಳ್ಳ ವ್ಯಕ್ತಿನೇ ಬ್ರಹ್ಮ. ಕೇವಲ ಜಗಜ್ಜನ್ಮಾದಿ ಕಾರಣನಾದವನು ಬ್ರಹ್ಮ ಅಂತ ಹೇಳುವ ಅಭಿಪ್ರಾಯ ಇಲ್ಲ. ನೋಡಿ, ಜನ್ಮಾದಿ ಸೂತ್ರದಲ್ಲಿ ನಮಗೆ ಏನು ಹೇಳಬೇಕು ಅಂತ ವಿವಕ್ಷೆ ಇದೆ. ಕಿಂ ತದ್ ಬ್ರಹ್ಮ ಅಂತ ಶಂಕೆ ಬಂದಾಗ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂದ್ರೆ ಆ ಬ್ರಹ್ಮ ಅಂದ್ರೆ ಯಾರು, ಬ್ರಹ್ಮನ ಲಕ್ಷಣ ಏನು ಅಂತ ಕೇಳಿದಾಗ ಇತ್ಯಾಕಾಂಕ್ಷಾಯಾಮ್, ಹೀಗೆ ಆಕಾಂಕ್ಷ ಬಂದಾಗ ನಿಖಿಲ ಗುಣ ಪರಿಪೂರ್ಣತ್ವಸ್ಸೈವ ವಕ್ತವ್ಯತ್ವ, ನಿಖಿಲ ಗುಣ ಪರಿಪೂರ್ಣನಾದವನೇ ಬ್ರಹ್ಮ ಅಂತ ನಮಗೆ ವಕ್ತವ್ಯತ್ವ ಅಂತಂದ್ರೆ ಹೇಳಬೇಕಾಗಿದೆ. ನಿಖಿಲ ಗುಣ ಪರಿಪೂರ್ಣನಾದವನೇ ಬ್ರಹ್ಮ ಅಂತ ಹೇಳಬೇಕಾಗಿದೆ ನಮಗೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನಹಿ ಬ್ರಹ್ಮ ಶಬ್ದ ಕತಿಪಯ ಗುಣ ಅಭಿಧಾಯಕ. ಅಲ್ಲಿ ಮೊದಲನೇ ಸೂತ್ರದಲ್ಲಿ ಬ್ರಹ್ಮ ಶಬ್ದ ಇದೆ. ಮೊದಲನೇ ಸೂತ್ರದಲ್ಲಿ ಬ್ರಹ್ಮ ಶಬ್ದ ಇದೆ. ಮೊದಲನೇ ಸೂತ್ರದಲ್ಲಿರತಕ್ಕಂಥ ಬ್ರಹ್ಮ ಶಬ್ದ ಏನ್ ಹೇಳುತ್ತದೆ? ಬ್ರಹ್ಮ ಅಂದ್ರೆ ತುಂಬಿದವನು, ಗುಣಗಳಿಂದ ತುಂಬಿದವನು. ಅಂದ್ರೆ ಬ್ರಹ್ಮ ಶಬ್ದ ಕೆಲವು ಗುಣಗಳಿಂದ ಮಾತ್ರ ಪರಮಾತ್ಮ ತುಂಬಿದವನು ಅಂತ ಅರ್ಥ ಹೇಳೋದಿಲ್ಲ. ಬ್ರಹ್ಮ ಶಬ್ದ ಕತಿಪಯ ಗುಣಾಭಿಧಾಯಕ ಇತಿನ. ಬ್ರಹ್ಮ ಎಂಬ ಶಬ್ದ ಕೆಲವು ಗುಣಗಳನ್ನು ಮಾತ್ರ ಹೇಳಿಕೊಡುತ್ತದೆ ಅಂತ ಅರ್ಥ ಮಾಡಿಕೊಳ್ಳಬೇಡಿ. ಅಂದ್ರೆ ನಿಖಿಲ ಗುಣ ಪರಿಪೂರ್ಣ ಎಂಬ ಅರ್ಥ ಹೇಳಿಕೊಡ್ತದೆ ಬ್ರಹ್ಮ ಶಬ್ದ. ಸಮಸ್ತ ಗುಣ ಪರಿಪೂರ್ಣ ಎಂಬ ಅರ್ಥ ಬ್ರಹ್ಮ ಶಬ್ದಕ್ಕೆ ಉಂಟೆ ಹೊರತು ಕೆಲವು ಗುಣಗಳಿಂದ ಕೂಡಿಕೊಂಡವನು ಎಂಬ ಅರ್ಥ ಮಾತ್ರ ಅಲ್ಲ. ನೋಡಿ, ನಹಿ ಬ್ರಹ್ಮ ಶಬ್ದ ಕತಿಪಯ ಗುಣಾಭಿದಾಯಕ ಜನ್ಮಾದಿ ಕಾರಣತ್ವ ಗುಣಗ್ರಹಣಂತೂ ತಸ್ಯ ಅಖಿಲ ಗುಣ ಸಾಧಕತ್ವೇನ ಅನ್ಯೋಪಲಕ್ಷಣ ಅಭಿಪ್ರಾಯೇಣೈವ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಎರಡನೇ ಸೂತ್ರ ಓಂ ಜನ್ಮಾದ್ಯಸ್ಯತಃ ಓಂ ಜನ್ಮಾಧಿಕರಣದಲ್ಲಿ ಹೇಳಿದ್ದು ಜನ್ಮಾದಿ ಕಾರಣತ್ವ ಅಂಬೋದು ಮಾತ್ರ ಅಭಿಪ್ರೇತ ಅಲ್ಲ. ಜನ್ಮಾದಿ ಕಾರಣತ್ವ ಅಂಬೋದು ಸಮಸ್ತ ಗುಣಗಳನ್ನ ಸಾಧನೆ ಮಾಡಿಕೊಡುವ ಒಂದು ಹೇತು, ಯುಕ್ತಿ. ಅಂದ್ರೆ ಜನ್ಮಾದಿ ಕಾರಣತ್ವ ಇದು ನಿಖಿಲ ಗುಣ ಪರಿಪೂರ್ಣತ್ವವನ್ನು ಸಾಧಕ, ನಿಖಿಲ ಗುಣ ಪರಿಪೂರ್ಣತ್ವವನ್ನು ಸಾಧನೆ ಮಾಡೋದು. ಆದ್ದರಿಂದ ಉಳಿದ ಗುಣಗಳಿಗೆ ಅದು ಉಪಲಕ್ಷಕ. ಯಾರು ಬ್ರಹ್ಮ ಅಂದ್ರೆ ನಮಗೆ ಹೇಳೋ ಅಭಿಪ್ರಾಯ ನಿಖಿಲ ಗುಣ ಪರಿಪೂರ್ಣನಾದವನೇ ಬ್ರಹ್ಮ ಅಂತ ಇದೆ. ಹಾಗಾದ್ರೆ ಬ್ರಹ್ಮ ಯಾರು ಅಂತ ಕೇಳಿದಾಗ ಜನ್ಮಾದ್ಯಸೇತಃ ಜನ್ಮಾದಿ ಕಾರಣನಾದವನು ಬ್ರಹ್ಮ ಅಂತ ಇಷ್ಟೇ ಯಾಕೆ ಹೇಳಿದ್ದಾರೆ ಅಂದ್ರೆ ಆ ನಿಖಿಲ ಗುಣ ಪರಿಪೂರ್ಣತ್ವಕ್ಕೆ ಉಪಲಕ್ಷಕವಾದದ್ದೇ ಜನ್ಮಾದಿ ಕಾರಣತ್ವ. ಅಂದ್ರೆ ಜನ್ಮಾದಿ ಕಾರಣತ್ವ ಎಂಬ ಯುಕ್ತಿ ನಿಖಿಲ ಗುಣ ಪರಿಪೂರ್ಣತ್ವವನ್ನ ಸಮರ್ಥನೆ ಮಾಡಿಕೊಡುತ್ತದೆ. ಅದಕ್ಕೆ ಜನ್ಮಾದಿ ಕಾರಣತ್ವವನ್ನು ಹೇಳಿದ್ದು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಸಮಸ್ತ ಗುಣ ಪರಿಪೂರ್ಣತ್ವ ಸಾಧಕವಾದದ್ದು ಜನ್ಮಾದಿ ಕಾರಣತ್ವ.
ಉಳಿದ ಗುಣಗಳಿಗೆ ಅದು ಉಪಲಕ್ಷಣ ಎಂಬುವ ಅಭಿಪ್ರಾಯದಲ್ಲಿ ಜನ್ಮಾಧಿಕಾರಣತ್ವ ಹೇಳಿದ್ದೇ ಹೊರತು ಕೇವಲ ಜನ್ಮಾಧಿಕಾರಣತ್ವ ಮಾತ್ರ ಬ್ರಹ್ಮಶಬ್ದದ ಅರ್ಥ ಅಲ್ಲ. ಬ್ರಹ್ಮಶಬ್ದದ ಅರ್ಥ ನಿಖಿಲ ಗುಣ ಪರಿಪೂರ್ಣತ್ವವೇ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಅಖಿಲ ಗುಣ ಸಾಧಕತ್ವೇನ, ನೋಡಿ, ಎಲ್ಲ ಗುಣಗಳಿಗೆ ಸಾಧಕವಾದದ್ದು ಜನ್ಮಾಧಿಕಾರಣತ್ವ. ಅದು ಪರಸ್ಪರ ಉಪಲಕ್ಷಣವಾದ ಶಬ್ದ ಜನ್ಮಾಧಿಕಾರಣತ್ವ. ಆ ಅಭಿಪ್ರಾಯದಿಂದ ಜನ್ಮಾಧಿಕಾರಣತ್ವ 2ನೇ ಸೂತ್ರದಲ್ಲಿ ಹೇಳಿದ್ದು ಎಂಬ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಇಷ್ಟು ಒಂದು. ಆಮೇಲೆ 3ನೇ ಸೂತ್ರದಲ್ಲಿ ಓಂ ಶಾಸ್ತ್ರಯೋನಿತ್ವಾತೋ, ಪರಮಾತ್ಮ ಜನ್ಮಾಧಿಕಾರಣನಾಗಿದ್ದಾನೆ ಅಂಬೋ ವಿಷಯದಲ್ಲಿ ಮಾತ್ರ ಶಾಸ್ತ್ರವನ್ನ ಪ್ರಮಾಣ ಅಂತ ಹೇಳಿಲ್ಲ. ತೃತೀಯ ಸೂತ್ರೇ ಚ ತತ್ರೈವ ಸರ್ವಂ ಶಾಸ್ತ್ರಂ ಪ್ರಮಾಣಂ ಉಕ್ತಂ ಎಂಬ ಮಾತನ್ನು ಹೇಳ್ತಾ ಇದ್ದ. ಬ್ರಹ್ಮ ಜನ್ಮಾಧಿಕಾರಣ ಎಂಬ ವಿಷಯದಲ್ಲಿ ಶಾಸ್ತ್ರವು ಪ್ರಮಾಣ ಇಷ್ಟು ಮಾತ್ರ ಹೇಳಿಲ್ರಿ. ಪರಮಾತ್ಮ ನಿಖಿಲ ಗುಣ ಪರಿಪೂರ್ಣನಾಗಿದ್ದಾನೆ ಅಂಬೋ ವಿಷಯದಲ್ಲೇನೆ ಶಾಸ್ತ್ರ ಪ್ರಮಾಣ ಅಂತ ಹೇಳಲ್ಪಟ್ಟು, ಕೇವಲ ಜನ್ಮಾಧಿಕಾರಣನಾಗಿದ್ದಾನೆ ಎಂಬ ವಿಷಯದಲ್ಲಿ ಮಾತ್ರ ಶಾಸ್ತ್ರವು ಪ್ರಮಾಣ ಅಂತ ಇಷ್ಟು ಮಾತ್ರ ಹೇಳಿಲ್ಲ. ಅಲ್ಲಿ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಬ್ರಹ್ಮ. ಬ್ರಹ್ಮನ ಗುಣಪರಿಪೂರ್ಣತ್ವದ ವಿಷಯದಲ್ಲಿ ಶಾಸ್ತ್ರವನ್ನ ಪ್ರಮಾಣವನ್ನಾಗಿ ಹೇಳಿದೆ. ಅದನ್ನ ಹೇಳ್ತಾ ಇದ್ದಾರೆ. ತೃತೀಯ ಸೂತ್ರೇಚ ತತ್ರೈವ, ತತ್ರೈವ ಅಂದ್ರೆ ನಿಖಿಲ ಗುಣ ಪರಿಪೂರ್ಣತ್ವ ವಿಷಯೇವ ಸರ್ವಂ ಶಾಸ್ತ್ರಂ ಪ್ರಮಾಣ ಮುಕ್ತಂ, ಎಲ್ಲ ಶಾಸ್ತ್ರವನ್ನ ಪ್ರಮಾಣ ಅಂತ ಹೇಳಿದ್ದಾರೆ. ಯಾಕೆ ನೋಡಿ, ಕೆಲವು ಗುಣಗಳು ಉಳ್ಳವನು ಬ್ರಹ್ಮ, ಜನ್ಮಾಧಿಕಾರಣನಾದವನು ಬ್ರಹ್ಮ. ಇಷ್ಟು ವಿಷಯದಲ್ಲಿ ಮಾತ್ರ ಶಾಸ್ತ್ರ ಪ್ರಮಾಣ ಹೇಳಿಬಿಟ್ರೆ ಪರಮಾತ್ಮನಿಗೆ ಗುಣಪರಿಪೂರ್ಣತ್ವ ಸಿದ್ಧವಾಗುವುದಿಲ್ಲ. ಬ್ರಹ್ಮ ಶಬ್ದ ಹೇಳಿದ್ದೇ ಭಗವಂತನ ಗುಣಪರಿಪೂರ್ಣತ್ವ ಸಿದ್ಧಿಗಾಗಿ. ಈಗ ಬ್ರಹ್ಮ ಶಬ್ದಕ್ಕೆ ನಾವು ಕೆಲವು ಗುಣಗಳು ಉಳ್ಳವನು ಅಂತ ಇಷ್ಟು ಮಾತ್ರ ಸ್ವೀಕಾರ ಮಾಡಿಬಿಟ್ರೆ ಪರಮಾತ್ಮನ ಗುಣಪರಿಪೂರ್ಣತ್ವವೇ ಸಿದ್ಧವಾಗುವುದಿಲ್ಲ. ಭಗವಂತನ ಗುಣಪರಿಪೂರ್ಣತ್ವವೇ ಸಿದ್ಧವಾಗುವುದಿಲ್ಲ. ಕತಿಪಯ ಶಬ್ದಾನ, ಕೇವಲ ಕೆಲವು ಶಬ್ದಗಳು ಅವುಗಳನ್ನು ಮಾತ್ರ ಸಮನ್ವಯ ಮಾಡಿದರೆ ನಿಖಿಲ ಗುಣ ಅಭಿಧಾಯಕತ್ವ ಅಯೋಗಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಬ್ರಹ್ಮ ಶಬ್ದದಿಂದ ಕೆಲವು ಗುಣಗಳನ್ನು ಮಾತ್ರ ತೆಗೆದುಕೊಂಡು ಕೆಲವು ಶಬ್ದಗಳನ್ನು ಮಾತ್ರ ನಾವು ಸಮನ್ವಯ ಮಾಡಿಬಿಟ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ ದೇವರಿಗೆ ಸಮರ್ಥನೆ ಮಾಡೋದು ಹಂಗಾಗೋದಿಲ್ಲ. ಬ್ರಹ್ಮ ಶಬ್ದದ ಅರ್ಥವಾದ ನಿಖಿಲ ಗುಣ ಪರಿಪೂರ್ಣತ್ವ ಇದು ಸಿದ್ಧವಾಗಬೇಕಾದರೆ, ನಿಖಿಲ ಗುಣ ಪರಿಪೂರ್ಣತ್ವ ಸಿದ್ಧಿಸಬೇಕಾದರೆ ಸಕಲ ಶಬ್ದಗಳ ಸಮನ್ವಯವೇ ಅವಶ್ಯಕ. ಸಕಲ ಶಬ್ದಗಳ ಸಮನ್ವಯವನ್ನೇ ಮಾಡಬೇಕು. ಕೆಲವು ಶಬ್ದಗಳನ್ನು ಮಾತ್ರ ಸಮನ್ವಯ ಮಾಡಿದರೆ ಅದು ಪ್ರಯೋಜನವಾಗುವುದಿಲ್ಲ. ಇಷ್ಟು ವಿಚಾರವನ್ನು ಹೇಳಿ ಸೂತ್ರಮೇವ ಆದವು ಪಠತಿ, ಈ ವಿಷಯದಲ್ಲಿ ಮೊದಲಿಗೆ ವೇದವ್ಯಾಸ ದೇವರು ಸೂತ್ರವನ್ನು ಹೇಳಿದ್ದಾರೆ. ಆ ಸೂತ್ರವನ್ನು ಆಚಾರ್ಯರು ಪಠನೆ ಮಾಡ್ತಾ ಇದ್ದಾರೆ. ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಮೊದಲಿಗೆ ಸೂತ್ರವನ್ನು ಪಠನೆ ಮಾಡಿ ಪೂರ್ವಪಕ್ಷ ಏನು ಸಿದ್ಧಾಂತ ಏನು ಮುಂದೆ ಹೇಳ್ತಾ ಇದ್ದಾರೆ. ಸೂತ್ರಮೇವ ಆದವು ಪಠತಿ, ಆನುಮಾನಿಕ ಮಿತಿ ಏನು, ನಿಧಾನವಾಗಿ ಸೂತ್ರವನ್ನು ಹೇಳಿ ಅರ್ಥವನ್ನು ತಿಳಿಯೋಣ. ಓಂ ಆನುಮಾನಿಕಮಪ್ಪೇಕೇಶಾಂ ಇತಿ ಚೇನ್ನ ಶರೀರರೂಪಕ ವಿನ್ಯಸ್ತಗೃಹೀತೆ ದರ್ಶಯತಿ ಚಾವೋ. ಏನು ಸೂತ್ರಾರ್ಥ ಗೊತ್ತಾ? ಕೆಲವು ವಾಕ್ಯಗಳಲ್ಲಿ ಅವ್ಯಕ್ತಾತ್ ಪುರುಷ ಪರಃ, ಅವ್ಯಕ್ತ ತತ್ವಕ್ಕಿಂತಲೂ ಪುರುಷ ಅವನು ಶ್ರೇಷ್ಠ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ಯಕ್ತ ಅಂದ್ರೆ ಯಾರು ಪ್ರಶ್ನೆ ಬಂದಿದೆ. ಅವ್ಯಕ್ತ ತತ್ವಕ್ಕಿಂತಲೂ ಪುರುಷ ಶ್ರೇಷ್ಠ. ಹಾಗಾದ್ರೆ ಅವ್ಯಕ್ತ, ಬದ್ಧ, ದುಃಖಿ, ಜೀವ ಅನೇಕ ಶಬ್ದಗಳು ಈ ಪ್ರಸಂಗದಲ್ಲಿ ಬರ್ತವೆ. ಮುಂದೆ ಟೀಕೆಯ ಪಾಠ ಆಗುವಾಗ ನಿಮಗೆ ಅರ್ಥ ಆಗುತ್ತೆ. ಇರಲಿ, ಅವ್ಯಕ್ತ ಅಂದ್ರೆ ಯಾರು? ಅವ್ಯಕ್ತ ಪದದಿಂದ
ಸಾಂಖ್ಯ ದರ್ಶನ ಹೇಳಲ್ಪಟ್ಟಿರತಕ್ಕಂತಹ ಪ್ರಕೃತಿಯನ್ನು ತಗೋಬೇಕಾ ಅಂತ ಪ್ರಶ್ನೆ. ಆನುಮಾನಿಕಮಪಿ ಅಂದ್ರೆ ಅವ್ಯಕ್ತ ಎಂಬ ಪದದಿಂದ ಸಾಂಖ್ಯರು ಹೇಳುವಂತೆ ಆನುಮಾನಿಕಮಪಿ ಅಂದ್ರೆ ಸಾಂಖ್ಯರ ಅನುಮಾನದಿಂದ ಸಿದ್ಧವಾದ ಪ್ರಕೃತಿಯೂ ಕೂಡ ಹೇಳಲಿಕ್ಕೆ ಬರುತ್ತೆ. ಅವ್ಯಕ್ತ ಅಂತಂದ್ರೆ ಸಾಂಖ್ಯರು ಹೇಳುವಂತೆ ಪ್ರಧಾನ ತತ್ವವೇ ಅವ್ಯಕ್ತ ಶಬ್ದದಿಂದ ಹೇಳಲ್ಪಟ್ಟದ್ದು ಅಂತ ಇತಿ ಏಕೇಶಾಮಿತಿ ಕೆಲವರ ಶಾಖೆಗಳಲ್ಲಿ ಹೇಳುತ್ತಾ ಇದೆ. ಅವ್ಯಕ್ತಾತ್ ಪುರುಷ ಪರಹ ಎಂಬಲ್ಲಿ ಅವ್ಯಕ್ತ ತತ್ವದಿಂದ ಸಾಂಖ್ಯರ ಅನುಮಾನದ ಪ್ರಕಾರ ಅವ್ಯಕ್ತ ಅಂದ್ರೆ ಪ್ರಧಾನ ತತ್ವವನ್ನ ಅವ್ಯಕ್ತ ಎಂಬ ಶಬ್ದದಿಂದ ಸ್ವೀಕಾರ ಮಾಡಬೇಕು ಅಂತ ಸಾಂಖ್ಯರ ಅನುಮಾನದ ಪ್ರಕಾರ ನಮಗೆ ಅರ್ಥವಾಗುತ್ತಾ ಇದೆ. ಕೆಲವು ಶಾಖೆಗಳಲ್ಲಿ ಅವ್ಯಕ್ತ ಅಂದ್ರೆ ಪ್ರಧಾನ ತತ್ವ ಅಂತ ಹೇಳಿದ್ದಾರೆ. ಅದರಿಂದ ಅವ್ಯಕ್ತಾದಿ ಶಬ್ದಗಳು ಪ್ರಧಾನ ತತ್ವವನ್ನು ಹೇಳಿಕೊಡ್ತಾ ಇವೆ ಹೊರತು ನಿಮ್ಮ ಬ್ರಹ್ಮನಲ್ಲಿ ಸಮನ್ವಯ ಮಾಡುವ ಅಗತ್ಯ ಇಲ್ಲ ಅಂತ ಇಷ್ಟು ಪೂರ್ವ ಪಕ್ಷ. ಇತಿ ಚೇನ್ನ ಹೀಗಂದ್ರೆ ಹೀಗನಬೇಡಿ, ಇತಿ ಚೇನ್ನ ಹೀಗೆ ಹೇಳಬೇಡಿ. ಯಾಕೆ? ಶರೀರ ರೂಪಕ ವಿನ್ಯಸ್ತ ಗೃಹೀತೇ, ಶರೀರ ರೂಪಕ ವಿನ್ಯಸ್ತ ಗೃಹೀತೇ. ನೋಡಿ, ಅವ್ಯಕ್ತ ತತ್ವವನ್ನು ಹೇಳುವ ಆ ವಾಕ್ಯಗಳಲ್ಲಿಯೂ ಕೂಡ ಅವ್ಯಕ್ತ ತತ್ವ ಅಂದ್ರೆ ಕೇವಲ ಪ್ರಧಾನ ತತ್ವ ಅಂತ ಮಾತ್ರ ಅರ್ಥ ಮಾಡಿಕೊಳ್ಳಬೇಡಿ. ಶರೀರ ರೂಪಕ ವಿನ್ಯಸ್ತ ಗೃಹೀತೇ, ಭಗವಂತನ ಶರೀರದಂತೆ ಇರತಕ್ಕಂಥದ್ದು ಆ ಪ್ರಧಾನ ತತ್ವ. ಪ್ರಕೃತಿ, ಇಡೀ ಪ್ರಕೃತಿ ಅಂದ್ರೆ ಏನದು? ಭಗವಂತನ ಶರೀರ. ಆ ಭಗವಂತನ ಶರೀರದಂತೆ ಇರತಕ್ಕಂತಹ ಪ್ರಕೃತಿಯಲ್ಲಿ ಪರಮಾತ್ಮ ಇರುತ್ತಾ ಇದ್ದಾನೆ. ಆ ಪ್ರಕೃತಿಯಲ್ಲಿರುವ ಪರಮಾತ್ಮನನ್ನೇ ಅವ್ಯಕ್ತ ಮೊದಲಾದ ಶಬ್ದಗಳು ಹೇಳುತ್ತಾ ಇವೆ. ಅವ್ಯಕ್ತ ಅವ್ಯಕ್ತ ಅಂದ್ರೆ ಕೇವಲ ಜಡವಾದ ಈ ಪ್ರಧಾನ ತತ್ವ ಪ್ರಕೃತಿ ತತ್ವ ಅಂತ ಇಷ್ಟೇ ಅರ್ಥ ಮಾಡಿಕೊಳ್ಳಬೇಡಿ. ಕಿಂತು ಆ ಅವ್ಯಕ್ತ ತತ್ವ ಅಂದ್ರೆ ಪ್ರಧಾನ ತತ್ವದಲ್ಲಿ ಪ್ರಕೃತಿಯಲ್ಲಿ ಇರುವ ಪರಮಾತ್ಮನನ್ನೇ ಅವ್ಯಕ್ತ ಎಂಬ ಶಬ್ದದಿಂದ ನಾವು ಕರೆಯಬೇಕು, ಹೇಳಬೇಕು. ಯಾಕೆಂದ್ರೆ ಇದು ನಾವು ಹೇಳೋದಲ್ಲ, ದರ್ಶಯತಿ ಚ, ಶ್ರುತಿ ಸ್ಮೃತಿಗಳು ಹಾಗೆ ಹೇಳ್ತಾ ಇವೆ. ಅವ್ಯಕ್ತ ಅಂದ್ರೆ ಪ್ರಧಾನ ತತ್ವದಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನ ತಿಳಿಯಬೇಕು. ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯನಾದವನು ಅವ್ಯಕ್ತಾದಿ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ, ಪ್ರಕೃತಿಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನೇ ಅವ್ಯಕ್ತಾದಿ ಶಬ್ದಗಳು ಹೇಳ್ತಾ ಇವೆ. ಇಷ್ಟು ಸೂತ್ರಾರ್ಥವು ಮಾನುಮಾನಿಕಮಪ್ಯೇಕೇಶಾಮಿತಿ ಚೇನ್ನ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ದರ್ಶಯತಿ ಚ ಓಂ. ಇಷ್ಟು ಸೂತ್ರ ಇದೆ. ಈ ಅರ್ಥ, ಈ ಸೂತ್ರದ ವಿವರಣೆನೆ ಮುಂದೆ ನೋಡಿ. ಏನು? ತತ್ವ ಪ್ರಕಾಶಕ ಅತ್ರ ಅವರತ್ವಾದಿ ಲಿಂಗೈ ಭಗವತಿ ವಿರುದ್ಧತಯ ಅನ್ಯತ್ರೈವ ಪ್ರಸಿದ್ಧ ಅವ್ಯಕ್ತಾದಿ ಶಬ್ದಾನಾಂ ಭಗವತಿ ಸಮನ್ವಯ ಪ್ರತಿಪಾದನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಯಾನುಮಾನಿಕಾಧಿಕರಣ ಯಾತಕ್ಕೆ ಹೊರಟಿದ್ದು, ಯಾನುಮಾನಿಕಾಧಿಕರಣಕ್ಕೆ ಶಾಸ್ತ್ರಾದಿ ಸಂಗತಿಗಳು ಹೇಗೆ ಬರುತ್ತವೆ ಎಂಬ ವಿಚಾರವನ್ನ ಟೀಕಾಕೃತ್ಪಾದರು ತಿಳಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಈ ಅಧಿಕರಣದಲ್ಲಿ ಏನು ಮಾಡ್ತಾ ಇದ್ದಾರೆ? ಅವ್ಯಕ್ತಾತ್ ಪುರುಷ ಪರಹ ಅಂತ ವಾಕ್ಯ ಇದೆ. ಅಂದ್ರೆ ಪುರುಷನಕ್ಕಿಂತಲೂ ಅವ್ಯಕ್ತ ತತ್ವ ಇದು ಅವರ ಸಣ್ಣದು. ಹಾಗಾದ್ರೆ ಅವ್ಯಕ್ತ ತತ್ವ ಇದು ಪುರುಷನಕ್ಕಿಂತಲೂ ಸಣ್ಣದು ಅಂದ್ರೆ ಅವ್ಯಕ್ತ ತತ್ವ ಇದು ಪುರುಷನಿಂದ ಅವರ ಅಂತ ಹೇಳ್ತಾರೆ, ಸಣ್ಣದು. ಹಾಗಾದ್ರೆ ಅವ್ಯಕ್ತ ತತ್ವಕ್ಕೆ ಇಲ್ಲೇನು ಹೇಳಿದ್ದಾರೆ? ಅವರತ್ವ ಅಂಬೋದನ್ನು ಹೇಳಿದ್ದಾರೆ. ಪರಮಾತ್ಮನಿಗೆ ಅವರತ್ವ ಎಂಬ ಲಿಂಗ ಕೂಡುತ್ತದ? ಒಂದು ತತ್ವಕ್ಕಿಂತಲೂ ಪರಮಾತ್ಮ ಸಣ್ಣವನು ಅಂತ ಹೇಳಬಹುದಾ? ಇಲ್ಲ. ಹಾಗಾದ್ರೆ ಅವರತ್ವ ಎಂಬ ಲಿಂಗವುಳ್ಳ ಅವ್ಯಕ್ತ ಶಬ್ದದಿಂದ ಪರಮಾತ್ಮನನ್ನ ಕರೆಯಬಾರದು ಅಂತ ಒಂದು ಪ್ರಶ್ನೆ. ಅಂದ್ರೆ ಅವ್ಯಕ್ತ ಎಂಬ ಶಬ್ದ, ಅವ್ಯಕ್ತ, ದುಃಖಿ, ಬದ್ಧ, ಜೀವ, ಅನೇಕ ಶಬ್ದಗಳಿವೆ ಇರಲಿ. ಈ ರೀತಿ ಅಂದ್ರೆ ಅವ್ಯಕ್ತಾದಿ ಶಬ್ದಗಳಿಂದ ಪರಮಾತ್ಮ ವಾಚ್ಯ ಅಂತ ಆಗಿಬಿಟ್ರೆ ಅವರತ್ವ, ಸಣ್ಣತನ ಅಂಬೋದು ಬರಬೇಕಾಗುತ್ತದೆ ಪರಮಾತ್ಮನಿಗೆ. ಆ ಸಣ್ಣತನ ಅವರತ್ವ ಇದು ವಿರುದ್ಧ. ಭಗವಂತನಲ್ಲಿ ಸರ್ವಥಾ ಅವರತ್ವಾದಿ ಲಿಂಗಗಳು ಇಲ್ಲ.
ಅಂದ ಮೇಲೆ ನೋಡಿ, ಅತ್ರ ಅವರತ್ವಾದಿ ಲಿಂಗೈ ಭಗವತಿ ವಿರುದ್ಧತೆಯ, ಅವರತ್ವಾದಿ ಲಿಂಗಗಳು ಪರಮಾತ್ಮನಲ್ಲಿ ಇಲ್ಲ, ಅವರತ್ವಾದಿ ಲಿಂಗಗಳು ಭಗವಂತನಲ್ಲಿ ಇದು ವಿರುದ್ಧವಾದದ್ದು. ಆದ್ದರಿಂದ ಅವ್ಯಕ್ತಾದಿ ಶಬ್ದಗಳು ಏನಾಗಿವೆ, ಅವು ಭಗವಂತನಲ್ಲಿ ಸಮನ್ವಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ತದೆ. ಆದ್ದರಿಂದ ಅವ್ಯಕ್ತಾದಿ ಶಬ್ದಗಳು ಅನ್ಯತ್ರೈವ ಪ್ರಸಿದ್ಧ. ಇಂತಹ ಅನ್ಯತ್ರೈವ ಪ್ರಸಿದ್ಧವಾದ ಅವ್ಯಕ್ತಾದಿ ಶಬ್ದಗಳನ್ನ ಈ ಒಂದು ಆನುಮಾನಿಕ ಅಧಿಕರಣದಲ್ಲಿ ಭಗವಂತನಲ್ಲಿ ನಾವು ಸಮನ್ವಯ ಮಾಡ್ತಾ ಇದ್ದೇವೆ. ಅನ್ಯತ್ರೈವ ಪ್ರಸಿದ್ಧವಾದ ಅವ್ಯಕ್ತಾದಿ ಶಬ್ದಗಳ ಸಮನ್ವಯವನ್ನ ನಾವು ಬ್ರಹ್ಮನಲ್ಲಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ, ಪಾದ ಸಂಗತಿ, ಅಧಿಕರಣ ಸಂಗತಿ ಎಲ್ಲವೂ ಪ್ರಾಪ್ತವಾಗುತ್ತವೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಆರಂಭದಲ್ಲಿ ತಮ್ಮ ಭಾಷ್ಯದ ಮೊದಲು ಇಷ್ಟು ಹೇಳ್ತಾ ಇದ್ದಾರೆ, ಶ್ರುತ್ಯಾದಿ ಸಂಗತಿಂ ವಿಷಯಾದಿ ಕಂಚ ಸೂಚಯನ್ ಸೌತ್ರಂ ಪೂರ್ವ ಪಕ್ಷಾಂಶಂ ತಾವತ್ ವ್ಯಾಚಷ್ಟೇ ತತ್ತು ಇತಿ. ಶ್ರುತ್ಯಾದಿ ಸಂಗತಿ ಏನು ಮತ್ತು ವಿಷಯ ಸಂಶಯ ಪೂರ್ವ ಪಕ್ಷಗಳೇನು ಎಂಬುದನ್ನು ಸೂಚನೆ ಮಾಡ್ತಾ ಆಚಾರ್ಯರ ಆರಂಭದ ವಾಕ್ಯದಲ್ಲಿ ಸೌತ್ರಂ ಪೂರ್ವ ಪಕ್ಷಾಂಶಂ, ಸೂತ್ರದಲ್ಲಿರುವ ಅರ್ಧ ಭಾಗ ಅದು ಪೂರ್ವ ಪಕ್ಷದ ಅಂಶ. ಆ ಪೂರ್ವ ಪಕ್ಷದ ಅಂಶವನ್ನು ಮೊದಲಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಆಚಾರ್ಯರು ತಮ್ಮ ಭಾಷ್ಯ ವಾಕ್ಯಗಳಿಂದ. ಓಂ ಆನುಮಾನಿಕ ಮಪ್ಪೇಕೇಶಾಮಿತಿ ಚೇತ್, ಇಲ್ಲಿ ತನಕ ಪೂರ್ವ ಪಕ್ಷ ಸೂತ್ರದ ಅರ್ಧ ಭಾಗದಲ್ಲಿ. ಈ ಪೂರ್ವ ಪಕ್ಷದ ಅಭಿಪ್ರಾಯ ಏನು ಎಂಬುದನ್ನು ಮೊದಲು ತಾವು ಭಾಷ್ಯ ವಾಕ್ಯದಲ್ಲಿಯೂ ಕೂಡ ಅರ್ಧ ಸೂತ್ರದ ಪೂರ್ವ ಪಕ್ಷಾಂಶವನ್ನ ಆಚಾರ್ಯರು ಕೂಡ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಭಾಷ್ಯ ವಾಕ್ಯದಲ್ಲಿ. ಭಾಷ್ಯವಾಕ್ಯ ಹೇಳಿ ಅರ್ಥ ತಿಳಿಯೋಣ. ತತ್ತು ಸಮನ್ವಯಾದಿತಿ ಸರ್ವಶಬ್ದಾನಾಂ ಪರಮೇಶ್ವರೇ ಸಮನ್ವಯಃ ಉಕ್ತಃ ತನ್ನ ಯುಜ್ಯತೆ ಯತಃ ಅವ್ಯಕ್ತಾತ್ ಪುರುಷ ಪರಃ ಇತಿ ಸಾಂಖ್ಯಾನುಮಾನ ಪರಿಕಲ್ಪಿತಂ ಪ್ರಧಾನಮಪಿ ಏತೇಷಾಂ ಶಾಖಿನಾಂ ಉಚ್ಯತೆ ಇತಿ ಚೇತ್. ಇಷ್ಟು ಭಾಷ್ಯ. ಯಾವುದರ ವ್ಯಾಖ್ಯಾನ? ಸೂತ್ರದ ಅರ್ಧ ಭಾಗ. ಓಂ ಆನುಮಾನಿಕಮಪ್ಪೇಕೇಶಾಮಿತಿ. ಇಷ್ಟು ಸೂತ್ರದ ಅರ್ಧ ಭಾಗಕ್ಕೆ ಆಚಾರ್ಯರು ಇಷ್ಟು ಭಾಷ್ಯ ವಾಕ್ಯ, ಇದು ವ್ಯಾಖ್ಯಾನ. ಏನು ಈ ಅರ್ಧ ಸೂತ್ರದಿಂದ ಪೂರ್ವ ಪಕ್ಷದ ಅಂಶ ಏನು ಅದನ್ನ ಆಚಾರ್ಯರು ಸ್ಪಷ್ಟ ಮಾಡ್ತಾರೆ ತಮ್ಮ ಭಾಷ್ಯ ವಾಕ್ಯ. ಏನು? ತತ್ವ ಸಮನ್ವಯಾತೋಂ ಎಂಬ ಸೂತ್ರದಿಂದ ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ನೀವು ವ್ಯಾಖ್ಯಾನ ಮಾಡಿದ್ದೀರಿ ಹಿಂದೆ. ಓಂ ತತ್ವ ಸಮನ್ವಯಾತೋಂ ಅಂತ ಹೇಳಿ ಸಮನ್ವಯಾಧಿಕರಣದಲ್ಲಿ ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಆಗುತ್ತದೆ ಅಂತ ನೀವು ಹೇಳಿದ್ದೀರಿ. ತನ್ನ ಯುಜ್ಯತೆ, ಇದು ಯುಕ್ತವಲ್ಲ, ಇದು ಸರ್ವಥಾ ಯುಕ್ತವಲ್ಲ ಅಂತ ಪೂರ್ವ ಪಕ್ಷ. ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಮಾಡತಕ್ಕಂಥದ್ದು ಸರ್ವಥಾ ಯುಕ್ತವಲ್ಲ. ಯಾತಕ್ಕೆ? ಯತಃ, ಯಾವ ಕಾರಣ? ಅವ್ಯಕ್ತಾತ್ ಪುರುಷ ಪರಃ. ಪುರುಷ ತತ್ವಕ್ಕಿಂತಲೂ ಅವ್ಯಕ್ತ ತತ್ವ ಅವರವಾಗಿದೆ. ಅಂದ್ರೆ ಅವ್ಯಕ್ತ ತತ್ವಕ್ಕಿಂತಲೂ ಪುರುಷ ಇವನು ಉತ್ತಮ ಅಂತ ಹೇಳಿದ್ದಾರೆ. ಈ ರೀತಿ ಇತಿ ಸಾಂಖ್ಯ ಅನುಮಾನ ಪರಿಕಲ್ಪಿತಂ, ಸಾಂಖ್ಯರ ಅನುಮಾನದಿಂದ ಕಲ್ಪಿತವಾದ ಒಂದು ಪ್ರಧಾನ ತತ್ವ ಇದೇನೆ ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯವಾದದ್ದೇ ಹೊರತು ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯನಾದವನು ಪರಮಾತ್ಮ ಅಲ್ಲ ಅಂಥೇಳಿ ಏತೇಷಾಂ ಶಾಖಿನಾಂ ಉಚ್ಯತೆ. ಕೆಲವು ಶಾಖಿಗಳ ಶ್ರುತಿಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಅವ್ಯಕ್ತಾದಿ ಶಬ್ದಗಳು ಪ್ರಧಾನ ತತ್ವವನ್ನು ಹೇಳಿಕೊಡ್ತವೆ ಹೊರತು ಪರಬ್ರಹ್ಮನನ್ನ ಅಲ್ಲ ಅಂತ. ಇಷ್ಟು ಪೂರ್ವ ಪಕ್ಷ. ಭಾಷ್ಯವಾಕ್ಯದ ಇಷ್ಟು ಪೂರ್ವ ಪಕ್ಷ. ಇವತ್ತು ಪೂರ್ವ ಪಕ್ಷದ ವಿಚಾರ ತಿಳಿದು ಮುಂದೆ ನಾಳಿನ ಪಾಠದಲ್ಲಿ ಸಿದ್ಧಾಂತವನ್ನು ತಿಳಿಯೋಣ. ಇಷ್ಟು ಪೂರ್ವ ಪಕ್ಷದ ಅಂಶವನ್ನು ವ್ಯಾಖ್ಯಾನ ಮಾಡಿದ ಆಚಾರ್ಯರ ಈ ಭಾಷ್ಯವಾಕ್ಯದ ವಿವರಣೆ ತತ್ವಪ್ರಕಾಶಕರು ಟೀಕಾಟೋತ್ಪಾದನೆ ಮಾಡ್ತಾ ಇದ್ದಾರೆ. ಪೂರ್ವ ಪಕ್ಷದ ವಿವರಣೆಯನ್ನೇ ಮಾಡಿ ನಮಗೆ ತಿಳಿಸ್ತಾ ಇದ್ದಾರೆ. ಏನು? ತತ್ವ ಸಮನ್ವಯಾದಿತಿ ಸೂತ್ರೆ ಓಂ
ತತ್ವ ಸಮನ್ವಯಾತ್ ಓಂ ಎಂಬ ಈ ಒಂದು 4ನೇ ಸೂತ್ರದಲ್ಲಿ ಸರ್ವಶಬ್ದಾನಾಂ ಪರಮಾತ್ಮ ಪರತ್ವಂ ಉಕ್ತಂ. ಎಲ್ಲ ಶಬ್ದಗಳು ಭಗವತ್ ಪರ. ಅಂದ್ರೆ ಓಂ ತತ್ವ ಸಮನ್ವಯಾತ್ ಓಂ ಎಂಬ ಸಮನ್ವಯಾಧಿಕರಣದಲ್ಲಿ ಸಕಲ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಮಾಡಬೇಕು ಅಂತ ಹೇಳಿದ್ದೀರಿ. ಸರ್ವಾಂತರ್ಗತತ್ವ ಅವ್ಯಕ್ತಾದಿ ಶಬ್ದೈಶ್ಚ ಕಾಠಕಾದೌ ಕಿಂಚಿದುಚ್ಯತೆ. ಇದರ ಮೇಲೆ ಪ್ರಶ್ನೆ ಈಗ. ಸರ್ವ ಶಬ್ದಗಳ ಸಮನ್ವಯ ಪರಬ್ರಹ್ಮನಲ್ಲಿ ಮಾಡಬೇಕು ಅಂತ ನೀವು ಅಂದಿದ್ದೀರಿ. ಆದ್ರೆ ಕಾಠಕೋಪನಿಷತ್ತಿನಲ್ಲಿ ಒಂದು ತತ್ವ ಅದು ಅವ್ಯಕ್ತ ತತ್ವ ಅಂತ ಹೇಳಲ್ಪಟ್ಟಿದೆ. ಯಾವುದೋ ಒಂದು ಪದಾರ್ಥ ಅದು ಅವ್ಯಕ್ತ ತತ್ವ ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ಒಂದು ಪದಾರ್ಥ ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯ ಅಂತ ಹೇಳಲ್ಪಟ್ಟಿದೆ. ಸರ್ವಾಂತರ್ಗತತ್ವ, ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಅಂತ ನೀವಂದ್ರಿ. ಸರ್ವ ಶಬ್ದಗಳಲ್ಲಿ ಸೇರಿದ್ದೇ ಅವ್ಯಕ್ತಾದಿ ಶಬ್ದಗಳು. ಕಾಠಕೋಪನಿಷತ್ತಿನಲ್ಲಿ ಈ ಅವ್ಯಕ್ತಾದಿ ಶಬ್ದ ವಾಚ್ಯನಾದ ವ್ಯಕ್ತಿ ಒಂದು ಪದಾರ್ಥ ಇದೆ ನೋಡಿ. ಸರ್ವಾಂತರ್ಗತ ಅವ್ಯಕ್ತಾದಿ ಶಬ್ದೈಶ್ಚ, ಎಲ್ಲ ಶಬ್ದಗಳ ಸಮೂಹದ ಮಧ್ಯದಲ್ಲಿ ಒಳಗೊಂಡದ್ದು ಅವ್ಯಕ್ತಾದಿ ಶಬ್ದಗಳೂ ಕೂಡ. ಅಂತಹ ಅವ್ಯಕ್ತಾದಿ ಶಬ್ದಗಳಿಂದ ಹೇಳಲ್ಪಟ್ಟದ್ದು ಕಿಂಚಿದ್ ಉಚ್ಯತೆ. ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯವಾದದ್ದು ಒಂದು ಪದಾರ್ಥ ಉಂಟು ಅಂತ ಹೇಳ್ತಾ ಇದ್ವಿ. ಎಂತಹ ಪದಾರ್ಥ? ಯಾವುದನ್ನು ನಾವು ಅವ್ಯಕ್ತ ಅಂತ ಅನ್ನಬೇಕು ಅಂದ್ರೆ ನೋಡಿ ಅಲ್ಲೇನ್ ಹೇಳಿದ್ದಾರೆ. ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ. ಒಂದು ಯೋನಿ ಮನ್ನೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣು ಮನ್ನೇನು ಸಂಯಂತಿ ಯಥಾ ಕರ್ಮ ಯಥಾ ಶ್ರುತಂ ಜೀವಾಯೇವ ತು ದುಃಖಿನಃ ಇತಿ. ಕಾಠಕೋಪನಿಷತ್ತೆ ಮೊದಲಾದ ಈ ವಾಕ್ಯಗಳಲ್ಲಿ ಅವ್ಯಕ್ತಾದಿ ಶಬ್ದಗಳಿಂದ ಹೇಳಲ್ಪಟ್ಟದ್ದು ಒಂದು ವಸ್ತು ಉಂಟು ಅಂತ ಹೇಳ್ತಾ ಇವೆ ಈ ಎಲ್ಲ ಶ್ರುತಿಗಳು. ಮಹತ ಪರಮವ್ಯಕ್ತಂ, ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ತತ್ವ ಶ್ರೇಷ್ಠ. ಗೀತೆ ಮಾತಿದು. ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ. ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ತತ್ವ ಶ್ರೇಷ್ಠ, ಅವ್ಯಕ್ತ ತತ್ವಕ್ಕಿಂತಲೂ ಪುರುಷ ಶ್ರೇಷ್ಠ. ಅದು ಯಾವುದು ಅವ್ಯಕ್ತ ಅಂತ ಇನ್ನೂ ನಿರ್ಣಯ ಆಗಬೇಕಾಗಿದೆ. ಯೋನಿ ಮನ್ನೇ ಪ್ರಪದ್ಯಂತೆ, ಕೆಲವರು ಬೇರೆ ಬೇರೆ ಕಾರಣವನ್ನು ತಿಳಿ. ಶರೀರತ್ವಾಯ ದೇಹಿನಃ ಸ್ಥಾಣು ಮನ್ನೇನು ಸಂಯಂತಿ ಯಥಾ ಕರ್ಮ ಯಥಾ ಶ್ರುತಂ ಜೀವಾಯೇವ ತು ದುಃಖಿನಃ. ಜೀವ ಶಬ್ದ, ದುಃಖಿ ಶಬ್ದ, ಅವ್ಯಕ್ತ ಶಬ್ದ, ಎಲ್ಲ ಶಬ್ದಗಳು ಈ ಕಾಠಕೋಪನಿಷತ್ತಿನ ಈ ಶ್ರುತಿಗಳಲ್ಲಿ ಪಠಿತವಾಗುತ್ತಾ ಇವೆ. ಹಾಗಾದ್ರೆ ಈ ಶ್ರುತಿಗಳಲ್ಲಿ ಹೇಳಲ್ಪಟ್ಟ ಅವ್ಯಕ್ತ, ಬದ್ಧ, ದುಃಖಿ ಈ ಮೊದಲಾದ ಶಬ್ದಗಳಿಂದ ವಾಚ್ಯನಾದವನು ಯಾರು ಅಂತ ಪ್ರಶ್ನೆ ನೋಡಿ. ಹಾಗಾದ್ರೆ ತಸ್ಯ ಅವ್ಯಕ್ತಾದೇಹೇ ವಿಷ್ಣು ಅನ್ಯತ್ವೇ. ಒಂದು ವೇಳೆ ಇಲ್ಲಿ ಹೇಳಲ್ಪಟ್ಟ ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯನಾದವನು ವಿಷ್ಣು ಅಲ್ಲ, ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯನಾದವನು ವಿಷ್ಣು ಅಲ್ಲ, ಬೇರೆ ಇನ್ನೊಬ್ಬ ವ್ಯಕ್ತಿ. ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯನಾದವನು ವಿಷ್ಣು ಅಲ್ಲ, ಇನ್ನೊಬ್ಬ ಯಾರೋ ಅಂತ ಆಗಿಬಿಟ್ರೆ ನ ತಸ್ಯ ಸರ್ವ ಶಬ್ದ ವಾಚ್ಯತಾ. ಹಾಗಾದ್ರೆ ಅವ್ಯಕ್ತ, ಬದ್ಧ, ದುಃಖಿ, ಜೀವ ಈ ಶಬ್ದಗಳು ವಿಷ್ಣುವಿನನ್ನು ಹೇಳಿಕೊಡಲ್ಲ, ಬೇರೆ ವ್ಯಕ್ತಿಗಳನ್ನು ಹೇಳಿಕೊಡ್ತವೆ ಅಂತ ಆಗಿಬಿಟ್ರೆ ಹಾಗಾದ್ರೆ ವಿಷ್ಣುವಿನಲ್ಲಿ ಸರ್ವ ಶಬ್ದಗಳ ಸಮನ್ವಯ ಅಂತ ನೀವು ಮಾಡಿದ ಪ್ರತಿಜ್ಞೆ ಅದು ಭಂಗವಾಯಿತು. ಭಗವಂತ ಸರ್ವಶಬ್ದ ವಾಚ್ಯ ಎಂಬ ಪ್ರತಿಜ್ಞೆ ಭಂಗವಾಯಿತು ಅಂತ ಪ್ರಶ್ನೆ ಬರುತ್ತದೆ. ಹಾಗಾದ್ರೆ ಅವ್ಯಕ್ತಾದಿ ಶಬ್ದಗಳಿಂದ ಈ ಒಂದು ಪ್ರಶ್ನೆ ಏನು ಅಂದ್ರೆ, ಅವ್ಯಕ್ತಾದಿ ಶಬ್ದಗಳಿಂದ ವಿಷ್ಣು ವಾಚ್ಯ ಅಂತಾದರೆ ಅವರತ್ವಾದಿ ಲಿಂಗಗಳು ಬರಬೇಕು. ಅವರತ್ವಾದಿ ಲಿಂಗಗಳಾದರೂ ವಿಷ್ಣುವಿಗೆ ಇಲ್ಲ, ಅವನು ಅವರನಾಗೋದಿಲ್ಲ, ಅದು ಶಾಸ್ತ್ರ ವಿರುದ್ಧ. ಅವ್ಯಕ್ತಾದಿ ಶಬ್ದಗಳು ವಿಷ್ಣುವಿನನ್ನು ಹೇಳಿಕೊಡಲ್ಲ. ಹಾಗಾದ್ರೆ ಅವ್ಯಕ್ತಾದಿ ಶಬ್ದಗಳು ಬೇರೆಯವರನ್ನೇ ಹೇಳಿಕೊಡುತ್ತವೆ. ಹಾಗಾದ್ರೆ ಅವ್ಯಕ್ತಾದಿ ಶಬ್ದಗಳು ವಿಷ್ಣುವಿನನ್ನು ಹೇಳಿಕೊಡಲ್ಲ ಅಂದ್ರೆ ಸರ್ವಶಬ್ದ ವಾಚ್ಯ ಅಂತ ಆಗಲಿಲ್ಲ. ಹೀಗೆ ಸಂದೇಹ ಇದೆ. ಆದ್ದರಿಂದ ಇತ್ಯವಶ್ಯ ನಿರ್ಣೇಯತ. ಆದ್ದರಿಂದ ಅವ್ಯಕ್ತಾದಿ ಶಬ್ದಗಳು ಯಾರನ್ನು ಹೇಳಿಕೊಡ್ತವೆ?
ಅವ್ಯಕ್ತಾದಿ ಶಬ್ದವಾಚ್ಯನಾದವನು ಯಾರು ಅಂತ ನಮಗೀಗ ಅವಶ್ಯವಾಗಿ ನಿರ್ಣಯ ಮಾಡಬೇಕಾಗಿದೆ. ತದವ್ಯಕ್ತ ಜೀವಾದಿ ಪದವಾಚ್ಯಂ ವಿಷಯ. ಈ ಪ್ರಥಮಾಧ್ಯಾಯದ 4ನೇ ಪಾದದ 1ನೇ ಅಧಿಕರಣ ಆನುಮಾನಿಕಾಧಿಕರಣ. ಹಾಗಾದ್ರೆ ಒಟ್ಟು ಆರಂಭದಲ್ಲಿ ಈ ಆನುಮಾನಿಕಾಧಿಕರಣದ ವಿಷಯ ಏನು ಅಂದರೆ ಅವ್ಯಕ್ತ, ಜೀವ, ದುಃಖಿ, ಬದ್ಧ ಈ ಪದಗಳಿಂದ ವಾಚ್ಯನಾದ ವ್ಯಕ್ತಿನೇ ಇಲ್ಲಿ ವಿಷಯ. ಅವ್ಯಕ್ತಾದಿ ಪದವಾಚ್ಯನಾದ ವ್ಯಕ್ತಿನೇ ಇಲ್ಲಿ ವಿಷಯ. ಅದು ಯಾರು ಅಂತ ಸಂದೇಹ. ಕಿಂ ವಿಷ್ಣು ಅನ್ಯದ್ವಾ ಇತಿ ಸಂದೇಹ. ಅವ್ಯಕ್ತಾದಿ ಪದವಾಚ್ಯನಾದವನು ವಿಷ್ಣುನೋ ಅಥವಾ ಬೇರೆಯವರೋ ಸಂದೇಹ ಬರ್ತಾ ಇದೆ. ಸಮನ್ವಯ ಸೂತ್ರಂ ಅನ್ಯತ್ರೈವ ಪ್ರಸಿದ್ಧಿಶ್ಚ ಸಂದೇಹ ಬೀಜಂ. ಯಾಕೆ ಈ ಸಂದೇಹ ಬಂತು? ಸಂದೇಹ ಬರೋದಕ್ಕೆ ಕಾರಣ ಏನು ಅಂದ್ರೆ ಓಂ ತತ್ವ ಸಮನ್ವಯ ಆತು ಅಂತ 4ನೇ ಅಧಿಕರಣ ಸಮನ್ವಯಾಧಿಕರಣ. ಅಲ್ಲಿ ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಮಾಡಿದ್ದಾರೆ. ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಆಗುತ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಆಗುತ್ತದಂದ ಮೇಲೆ ಅವ್ಯಕ್ತಾದಿ ಶಬ್ದ ವಾಚ್ಯನಾದವನು ಬ್ರಹ್ಮನೋ ಅಥವಾ ಅವ್ಯಕ್ತಾದಿ ಶಬ್ದಗಳು ಅನ್ಯತ್ರೈವ ಪ್ರಸಿದ್ಧವಾಗಿವೆ. ಅವ್ಯಕ್ತ ತತ್ವ ಅವರವಾಗಿದೆ. ದುಃಖಿ, ಬದ್ಧ, ಜೀವ ಈ ಶಬ್ದಗಳು ಬೇರೆ ಕಡೆನೇ ಜಗತ್ತಿನ ರೀತ್ಯ ಪ್ರಸಿದ್ಧವಾಗಿವೆ. ಇವು ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳು. ಅಂದ ಮೇಲೆ ಅವ್ಯಕ್ತಾದಿ ಶಬ್ದ ವಾಚ್ಯರಾದವರು ಬೇರೆಯವರ. ಸಮನ್ವಯ ಸೂತ್ರ ನೋಡಿದ್ರೆ ಓಂ ತತ್ವ ಸಮನ್ವಯ ಅಂತ ಸೂತ್ರ ನೋಡಿದರೆ ಸರ್ವ ಶಬ್ದಗಳ ಸಮನ್ವಯ ವಿಷ್ಣುವಿನಲ್ಲೇ. ಆದ್ದರಿಂದ ಅವ್ಯಕ್ತಾದಿ ಶಬ್ದ ವಾಚ್ಯನಾದವನು ವಿಷ್ಣುವೋ ಅಥವಾ ಅನ್ಯತ್ರೈವ ಪ್ರಸಿದ್ಧಿ ಇರೋದ್ರಿಂದ ಈ ಶಬ್ದಗಳಿಗೆ ಈ ಶಬ್ದಗಳು ವಿಷ್ಣುವಿನನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಶಬ್ದಗಳ ಅರ್ಥ ವಿಷ್ಣುವಿನಲ್ಲಿ ಅವರತ್ವಾದಿಗಳು ಬರೋದಿಲ್ಲ. ಅಂದಮೇಲೆ ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು. ಆದ್ದರಿಂದ ಇವು ಬೇರೆ ವ್ಯಕ್ತಿಗಳನ್ನ ಹೇಳಿಕೊಡ್ತವಾ ಅವ್ಯಕ್ತಾದಿ ಶಬ್ದಗಳು. ಪೂರ್ವ ಪಕ್ಷ ಏನಪ್ಪ? ಪ್ರಧಾನಾದ್ದೇವ ಅವ್ಯಕ್ತಾದಿ ಪದವಾಚ್ಯಂ. ನೋಡಿ, ಪ್ರಧಾನ ತತ್ವಗಳು. ಅವ್ಯಕ್ತ ಅಂದ್ರೆ ಪ್ರಧಾನ ತತ್ವ, ಜೀವ ಅಂದ್ರೆ ಈ ಪ್ರಸಿದ್ಧ ಜೀವರು, ದುಃಖಿ, ಬದ್ಧ ಎಲ್ಲ ದೋಷಗಳು ಉಳ್ಳ ಜೀವರನ್ನೇ ಈ ಶಬ್ದಗಳು ಹೇಳಿಕೊಡ್ತವೆ. ಅಂದ್ರೆ ಪ್ರಧಾನಾದಿ ತತ್ವಗಳೇ ಅವ್ಯಕ್ತಾದಿ ಪದವಾಚ್ಯವಾದವುಗಳು ಅಂತೆ ಪೂರ್ವ ಪಕ್ಷ. ಪ್ರಧಾನ ದೇವ ಅವ್ಯಕ್ತಾದಿ ಪದವಾಚ್ಯಂ ನತು ವಿಷ್ಣು ಇದು ಪೂರ್ವ ಪಕ್ಷ. ವಿಷ್ಣು ಅವ್ಯಕ್ತಾದಿ ಪದವಾಚ್ಯನಾದವನಲ್ಲ. ಅವ್ಯಕ್ತಾದಿ ಪದವಾಚ್ಯನಾದವನು ಈ ಪ್ರಧಾನಾದಿ ತತ್ವಗಳೇ ಅಂತ ಪೂರ್ವ ಪಕ್ಷ. ಯಾತಕ್ಕೆ? ಅವ್ಯಕ್ತಾದಿ ಶಬ್ದಾನ ಪ್ರಧಾನಾದವು ಏವ ಪ್ರಸಿದ್ಧೇ. ಯಾಕೆ ಅಂದ್ರೆ ಬಹಳ ಸುಲಭ ಉತ್ತರ. ಮೊದಲು ಪ್ರಸಿದ್ಧವಾಗಿದೆ. ಏನು? ಅವ್ಯಕ್ತಾದಿ ಪದಗಳು ಪ್ರಧಾನಾದಿ ತತ್ವಗಳಲ್ಲೇ ಪ್ರಸಿದ್ಧಿ ಆಗಿವೆ. ಅಲ್ಲೇ ರೂಢಿ ಇದೆ ಅವ್ಯಕ್ತಾದಿ ಶಬ್ದಗಳಿಗೆ. ಅಂದ್ರೆ ಅವ್ಯಕ್ತಾದಿ ಪದಗಳು ಪ್ರಧಾನಾದಿ ತತ್ವಗಳನ್ನೇ ಹೇಳ್ತಾ ಇವೆ, ಅಲ್ಲೇ ರೂಢಿ ಇದೆ ಎಂಬುದೇ ಪ್ರಸಿದ್ಧಿ. ಅದರಿಂದ ಅವ್ಯಕ್ತಾದಿ ಶಬ್ದಗಳಿಗೆ ಪ್ರಧಾನಾದಿಗಳಲ್ಲೇನೆ ಪ್ರಸಿದ್ಧಿ ಇರೋದ್ರಿಂದ ಪ್ರಧಾನಾದಿ ತತ್ವಗಳೇ ಅವ್ಯಕ್ತಾದಿ ಶಬ್ದಗಳಿಂದ ವಾಚ್ಯವಾದವುಗಳು. ಪೂರ್ವಪಕ್ಷ ಇಲ್ರಿ, ಅವ್ಯಕ್ತಾದಿ ಪದಗಳು ವಿಷ್ಣುವಿನಲ್ಲಿಯೂ ನಾವು ಸಮನ್ವಯ ಮಾಡಬಹುದು. ಅವು ಸಾವಕಾಶ ಅಂದ್ರೆ ವಿಷ್ಣಾವಪಿ ತೇಷಾಂ ಸಾವಕಾಶತಾ ಇತಿ ನಚ ವಾಚ್ಯಂ. ತೇಷಾಂ ಅಂದ್ರೆ ಅವ್ಯಕ್ತಾದಿ ಪದಗಳಿಗೆ ವಿಷ್ಣುವಿನಲ್ಲಿಯೂ ಸಮನ್ವಯ ಮಾಡಬಹುದು. ಅವು ಸಾವಕಾಶ ಶಬ್ದಗಳು ಅಂದ್ರೆ ಇತಿ ನಚ ವಾಚ್ಯಂ. ಹಿಂಗೆ ಹೇಳಬೇಡ್ರಿ ಅಂದ್ರು. ಹಿಂಗೆ ಹೇಳಬೇಡ್ರಿ. ಯಾಕೆ ಅಂದ್ರೆ ತತ್ರ ಅವ್ಯಕ್ತಸ್ಯ ಪುರುಷ ಅವರತ್ವ ಶ್ರವಣಾತ್. ನೋಡಿ, ಈಗ ಅವ್ಯಕ್ತ ಅಂದ್ರೆ ವಿಷ್ಣುವಿನನ್ನು ಕರೀಲಿಕ್ಕೆ ಆಗಲ್ರಿ. ಯಾತಕ್ಕೆ ಅಂದ್ರೆ ಯಾವದನ್ನ ಅವ್ಯಕ್ತ ಅಂದರೆ ಪುರುಷನಿಗಿಂತಲೂ ಅವರವಾದದ್ದು ಅವ್ಯಕ್ತ. ಹಾಗಾದ್ರೆ ಪುರುಷ ಅವರತ್ವ ಅಂಬುದು ವಿಷ್ಣುವಿನಲ್ಲಿ ಬರ್ತದ? ಹೇಳಿಕ್ ಬರಲ್ರಿ. ಪುರುಷನಿಂದ ಸಣ್ಣದಾದದ್ದು ಮಹತ್ತತ್ವಕ್ಕಿಂತಲೂ ಉತ್ತಮವಾದದ್ದು ಅವ್ಯಕ್ತ ತತ್ವ. ಆ ಅವ್ಯಕ್ತ ತತ್ವಕ್ಕಿಂತಲೂ ಪುರುಷ ಉತ್ತಮ, ಶ್ರೇಷ್ಠ. ಹಾಗಾದ್ರೆ ಪುರುಷನಕ್ಕಿಂತಲೂ ಅವ್ಯಕ್ತ ತತ್ವ ಅವರ, ಸಣ್ಣದು. ಈಗ ಒಂದು ವೇಳೆ ವಿಷ್ಣುವೇ ಅವ್ಯಕ್ತ ಅಂದ್ರೆ ಪುರುಷನಕ್ಕಿಂತಲೂ ವಿಷ್ಣು ಅವರ ಅಂತ ಆಗಬೇಕಾಗುತ್ತದೆ. ಆದ್ದರಿಂದ ಪುರುಷ ಅವರತ್ವ ಎಂಬುದು ಅವ್ಯಕ್ತ ತತ್ವಕ್ಕೆ ಹೇಳಿದ್ದಾರೆ. ತಚ್ಚ ಪ್ರಧಾನಸ್ಯ ಯುಕ್ತಂ ನತು ವಿಷ್ಣು.
ಪುರುಷ ಅವರತ್ವ ಎಂಬ ಲಿಂಗ ಪ್ರಧಾನ ತತ್ವಕ್ಕೆ ಹೇಳ್ಬೋದು. ಪ್ರಕೃತಿ ತತ್ವ ಪುರುಷನಕ್ಕಿಂತಲೂ ಅವರ ಅನ್ಬೋದ್ರಿ. ಅವ್ಯಕ್ತ ಅಂದ್ರೆ ಈಗ ವಿಷ್ಣು ಅಂತ ಅಂದ್ಬಿಟ್ರೆ ವಿಷ್ಣುವಿನನ್ನೇ ಪುರುಷ ತತ್ವಕ್ಕಿಂತಲೂ ಅವರ ಅಂತ ಮಾಡ್ಬೇಕಾಗುತ್ತದೆ. ಅವರತ್ವ ವಿಷ್ಣುವಿನಲ್ಲಿ ಬರೋದಿಲ್ಲ. ಏನಾಗಲಿ ಪರವಾಗಿಲ್ಲ, ವಿಷ್ಣು ಪುರುಷನಕ್ಕಿಂತಲೂ ಸಣ್ಣವನು ಅಂತ ಅಂದುಬಿಡೋಣ ಅಂದ್ರೆ ನ ತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ ನತ್ವತ್ಸಮೋ ಅಭ್ಯಧಿಕ ಕುತೋನ್ಯ. ಪ್ರಮಾಣಗಳಿವೆ. ಪರಮಾತ್ಮನಿಗೆ ಸಮನಾದವನೇ ಇಲ್ಲ ಅಂದ ಮೇಲೆ ಇನ್ನು ಅಧಿಕನಾದವನು ಇಲ್ಲವೇ ಇಲ್ಲ ಎಂಬ ಮಾತನ್ನ ಹೇಳಿದ್ದಾರೋ ಇಲ್ಲೋ. ನತ್ವತ್ಸಮೋ ಅಭ್ಯಧಿಕ ಕುತೋನ್ಯ ನ ತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ ಇತ್ಯಾದಿ ಪ್ರಮಾಣ ವಿರೋಧಾತ್. ಭಗವದ್ಗೀತೆ ಮೊದಲಾದ ಪ್ರಮಾಣಗಳ ವಿರೋಧ ಬರುತ್ತದೆ. ಪುರುಷ ಅವರತ್ವ ವಿಷ್ಣುವಿಗೆ ಹೇಳಿಬಿಟ್ರೆ ಈ ಭಗವದ್ಗೀತಾ ವಾಕ್ಯಗಳ ವಿರೋಧ ಬರುತ್ತದೆ. ಅದರಿಂದ ತಥಾ ಅದೇ ರೀತಿ ಅವ್ಯಕ್ತಸ್ಯ ಮಹತ್ಪರತ್ವ ಶ್ರವಣ. ಅವ್ಯಕ್ತ ತತ್ವ ಪುರುಷನಕ್ಕಿಂತಲೂ ಅವರ ಅಂತ ಹೇಗಾಗಿದೆ. ಇನ್ನೊಂದು ಅಂಶ ಅಂದ್ರೆ ಹಿಂದೆ ಮಹತ್ತತ್ವಕ್ಕಿಂತಲೂ ಪರ. ಮಹತ್ತತ್ವಕ್ಕಿಂತಲೂ ಪರವಾದ ಅವ್ಯಕ್ತ ತತ್ವ ಅಂದ್ರೆ ಯಾವ್ದನ್ನು ತಗೋಬೇಕು? ಪ್ರಧಾನ ತತ್ವವನ್ನೇ ತಗೋಬೇಕು. ಮಹತ ಪರತ್ವ, ಪುರುಷ ಅವರತ್ವ ಇವೆರಡೂ ಕೂಡ ಪ್ರಧಾನ ತತ್ವದಲ್ಲೇ ಕೂಡುತ್ತವೆ. ತಥಾ ಅವ್ಯಕ್ತಸ್ಯ ಮಹತ್ಪರತ್ವ ಶ್ರವಣ ತದಪಿ ಪ್ರಧಾನಸ್ಯೈವ ಉಪಪನ್ನಂ. ಪ್ರಧಾನ ತತ್ವಕ್ಕೆ ಹೇಳಲ್ಪಡುತ್ತದೆ. ಮಹಾಂತಂಚ ಸಮಾವೃತ್ಯ ಪ್ರಧಾನಂ ಸಮವಸ್ಥಿತಂ ಇತ್ಯಾದೇ ವಿಷ್ಣೋ ಅವ್ಯಕ್ತಾದಪಿ ಪರತ್ವಾತ್. ಅಂದ್ರೆ ಮಹಾಂತಂಚ ಸಮಾವೃತ್ಯ ಪ್ರಧಾನಂ ಚ ಸಮಸ್ಥಿತಂ ಪ್ರಧಾನಂ ಸಮವಸ್ಥಿತ ಎಂಬ ಪ್ರಮಾಣದಂತೆ ವಿಷ್ಣು ಅವ್ಯಕ್ತ ತತ್ವಕ್ಕಿಂತಲೂ ಪರ. ವಿಷ್ಣು ಅವ್ಯಕ್ತಾತ್ ಪುರುಷ ಪರಃ. ಅವ್ಯಕ್ತ ತತ್ವಕ್ಕಿಂತಲೂ ವಿಷ್ಣು ಪರನಾದನೇ ಹೊರತು ಈ ವಿಷ್ಣು ಅವ್ಯಕ್ತ ತತ್ವಕ್ಕಿಂತಲೂ ಅವರನಾಗಲಿ ಅವ್ಯಕ್ತ ತತ್ವ ಅಂತಂದ್ಬಿಟ್ರೆ ಪುರುಷನಕ್ಕಿಂತಲೂ ಅವರ ಆಗಬೇಕು, ಮಹತ್ತತ್ವಕ್ಕಿಂತಲೂ ಪರ ಆಗಬೇಕು. ಇದು ಕೂಡೋದಿಲ್ಲ ವಿಷ್ಣುವಿನಲ್ಲಿ. ಎಲ್ಲ ವಿಚಾರ ಪ್ರಧಾನಾದಿ ತತ್ವಗಳಲ್ಲೇ ಹೇಳಲಿಕ್ಕೆ ಬರುತ್ತದೆ. ಆದ್ರಿಂದ ಅವ್ಯಕ್ತಾದಿ ತತ್ವಗಳು ಅಂದ್ರೆ ಪ್ರಧಾನಾದಿ ತತ್ವಗಳನ್ನೇ ಅವ್ಯಕ್ತ ತತ್ವ ಅಂತ ಕರೆಯಬೇಕು. ಮತ್ತು ಜೀವಾನಾಂಚ ದುಃಖಿ ಬದ್ಧತ್ವಾದಿ ಪ್ರತೀತೇ. ಅವ್ಯಕ್ತ ತತ್ವ ಮಾತ್ರ ವಿಷ್ಣುವಿನ ಹೇಳಿಕೊಡೋದಿಲ್ಲ. ಇಷ್ಟು ಮಾತ್ರ ಅಲ್ಲ, ಜೀವ, ದುಃಖಿ, ಬದ್ಧ ಎಲ್ಲ ಶಬ್ದಗಳು ವಿಷ್ಣುವಿನನ್ನು ಹೇಳಿಕೊಡಲ್ಲ. ಯಾಕೆ? ಈ ಅಂದ್ರೆ ದುಃಖ ಬಂಧನ ಜೀವನಿಗೆ ಮಾತ್ರ ತೋರ್ತಾ ಇದೆ, ಹೌದು ಇಲ್ಲ? ದುಃಖಿ ಬದ್ಧತ್ವಾದಿಗಳು ಕೂಡ ಜೀವನಿಗೆ ಪ್ರಸಿದ್ಧವಾಗಿವೆ. ದುಃಖ ಬಂಧನ ಪರಮಾತ್ಮನಿಗೆ ಹೇಳ್ಬೋದಾ? ತಚ್ಚ ವಿಷ್ಣೋ ಪ್ರಮಾಣ ವಿರುದ್ಧ. ದುಃಖ ಬಂಧನ ಇದು ವಿಷ್ಣುವಿಗೆ ವಿರುದ್ಧ, ಇದು ಪ್ರಮಾಣ ವಿರುದ್ಧ. ನಿರ್ದೋಷ ಶೇಷ ಸದ್ಗುಣಂ. ಪರಮಾತ್ಮ ನಿರ್ದುಷ್ಟ ಮೂರ್ತಿ. ಅವನಿಗೆ ಸರ್ವಥಾ ದುಃಖಾದಿಗಳು ಇಲ್ಲ, ಬಂಧನ ಇಲ್ಲ. ಆದ್ದರಿಂದ ದುಃಖಿ ಅಂದ್ರೆ ಈ ದುಃಖಿತ್ವ ಬಂಧನ ಇವು ಜೀವನಲ್ಲಿ ಪ್ರಸಿದ್ಧವಾದದ್ದು. ಅದರಲ್ಲಿ ದುಃಖಿ ಬದ್ಧ ಮೊದಲಾದ ಶಬ್ದಗಳಿಂದ ಜೀವರು ವಾಚ್ಯ, ಅವ್ಯಕ್ತಾದಿ ಶಬ್ದಗಳಿಂದ ಪ್ರಧಾನ ತತ್ವ ವಾಚ್ಯವಾಗಿದೆ. ಒಟ್ಟು ನಿಮ್ಮ ವಿಷ್ಣು ಅವ್ಯಕ್ತಾದಿ ಶಬ್ದ ವಾಚ್ಯನಲ್ಲ. ತಸ್ಮಾತ್ ಅವ್ಯಕ್ತಾದಿ ಶಬ್ದ ವಾಚ್ಯಂ ಪ್ರಧಾನಾದ್ದೇವ. ಅವ್ಯಕ್ತಾದಿ ಶಬ್ದ ವಾಚ್ಯವಾದದ್ದು ಪ್ರಧಾನ ತತ್ವವೇ. ಯತಃ ಯಾವ ಕಾರಣ ಹೀಗಾಗಿದೆಯೋ ಏವಂ ಕೇಶಾಂಚಿತ್ ಶಾಖಾಸು ಕೆಲವು ಶಾಖೆಗಳಲ್ಲಿ ಅವ್ಯಕ್ತಾದಿ ಶಬ್ದಗಳಿಂದ ಪ್ರಧಾನಾದ್ದೇವ ಉಚ್ಯತೆ. ಕೆಲವು ಶಾಖೆಗಳಲ್ಲಿ ಪ್ರಧಾನಾದಿ ತತ್ವಗಳನ್ನೇ ಅವ್ಯಕ್ತಾದಿ ಪದ ವಾಚ್ಯವಾದದ್ದು ಎಂಬ ಮಾತನ್ನು ಹೇಳಿದ್ದಾರೆ. ಅತಃ ಆದ್ದರಿಂದ ಯಥ ನೀವೇನು ತತ್ವ ಸಮನ್ವಯಾತು ಅಂತ ಹೇಳಿ ಈ ಸೂತ್ರದಲ್ಲಿ ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲೇ ಆಗುತ್ತದೆ ಅಂತ ಹೇಳಿ ಹೇಳಿದ್ದೀರಿ, ಇದು ಯುಕ್ತವಲ್ಲ. ಯಾವ ಕಾರಣ? ಅವ್ಯಕ್ತಾದಿ ಶಬ್ದಗಳು ಪ್ರಧಾನಾದಿ ತತ್ವಗಳನ್ನೇ ಹೇಳ್ತಾ ಇವೆ ಪ್ರಮಾಣಗಳಿಂದ. ಅವ್ಯಕ್ತಾದಿ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಪ್ರಮಾಣ ವಿರೋಧ ಬರುತ್ತದೆ.
ಆದ್ದರಿಂದ ತತ್ವ ಸಮನ್ವಯಾತೋಮಿತಿ ಸರ್ವಶಬ್ದಾನಾಂ ಪರಮೇಶ್ವರ ಅಭಿಧಾಯಕತ್ವಂ ಉಕ್ತಂ. ಸರ್ವ ಶಬ್ದಗಳು ಪರಮಾತ್ಮನ ಹೇಳಿಕೊಡ್ತವೆ ಅಂತೇನು ಹೇಳಿದ್ದೀರಿ. ತನ್ನ ಯುಜ್ಯತೆ, ಇದು ಸರ್ವಥಾ ಯುಕ್ತವಾದದ್ದಲ್ಲ. ಗೊತ್ತಾಯಿತೋ ಇಲ್ಲ? ಪರಮೇಶ್ವರ ಅಭಿಧಾಯಕತ್ವ ಮುಕ್ತಂ ತನ್ನ ಯುಜ್ಯತೆ ಇತಿ ಭಾವ. ಸರ್ವ ಶಬ್ದಗಳು ಪರಮಾತ್ಮಾಭಿಧಾಯಕ ಅಂತೇನು ಹೇಳಿದ್ದೀರಿ, ಇದು ಸರ್ವಥಾ ಯುಕ್ತವಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಪೂರ್ವ ಪಕ್ಷ ಬಂದ್ರೆ ಸಿದ್ಧಾಂತಾಂಶಂ ವ್ಯಾಚಷ್ಟೇ, ಸಿದ್ಧಾಂತದ ಅಂಶವನ್ನು ಹೇಳ್ತಾ ಇದ್ದಾರೆ. ಸಿದ್ಧಾಂತಾಂಶಂ ವ್ಯಾಚಷ್ಟೇ. ಏನಪ್ಪ ಸಿದ್ಧಾಂತಾಂಶ? ಸಿದ್ಧಾಂತ ಏನು? ಅವ್ಯಕ್ತಾದಿ ಶಬ್ದಗಳಿಂದ ಪ್ರಧಾನಾದಿ ತತ್ವಗಳೇ ವಾಚ್ಯ ಅಂತ ಪೂರ್ವ ಪಕ್ಷ ಬಂದ್ರೆ ಸಿದ್ಧಾಂತಾಂಶ ಭಾಷ್ಯವಾಕ್ಯ ಹೇಳಿ ಮುಂದೆ ವಿಶೇಷವಾಗಿ ಸಿದ್ಧಾಂತ ಏನು ಅಂತ ಮುಂದೆ ನಾಳೆ ತಿಳಿಯೋಣ. ಏನ ಅಂದ್ರೆ ಅವ್ಯಕ್ತಾದಿ ಶಬ್ದ ವಾಚ್ಯವಾದದ್ದು ಪ್ರಧಾನಾದಿ ತತ್ವಗಳ ಅಲ್ಲಾನ. ಯಾಕೆ? ತಸ್ಯೈವ ಪಾರತಂತ್ರ್ಯಾತ್. ಪ್ರಧಾನಾದಿ ತತ್ವಗಳೆಲ್ಲ ಅಸ್ವತಂತ್ರಗಳಾದವುಗಳು. ತಸ್ಯೈವ ಪಾರತಂತ್ರ್ಯ. ಆಮೇಲೆ ಶರೀರ ರೂಪೇ ಅವ್ಯಕ್ತೇ ವಿನ್ಯಸ್ತಸ್ಯ ಪರಮಾತ್ಮನಃ ಏವ ಅವ್ಯಕ್ತ ಶಬ್ದೇನ ಗೃಹೀತೇ. ಅವ್ಯಕ್ತಾದಿ ಶಬ್ದ ವಾಚ್ಯವಾದದ್ದು ಪ್ರಧಾನಾದಿ ತತ್ವಗಳಲ್ಲ. ಯಾಕೆ? ತಸ್ಯೈವ ಪಾರತಂತ್ರ್ಯ, ಅವು ಪರಾಧೀನವಾಗಿವೆ. ಮತ್ತು ಶರೀರ ರೂಪೇ ಅವ್ಯಕ್ತೇ ವಿನ್ಯಸ್ತಸ್ಯ ಪ್ರಧಾನ ತತ್ವದ ಅಂದ್ರೆ ಅಭಿಪ್ರಾಯ ಪರಮಾತ್ಮನ ಶರೀರ ಅಂತ ಪರಿಗಣಿಸಲ್ಪಟ್ಟದ್ದು ಪ್ರಧಾನ ತತ್ವ. ಶರೀರ ರೂಪಕ ವಿನ್ಯಸ್ತ ಗೃಹೀತೆ ಅಂದ್ರೆ ಶರೀರವೆಂದು ಪರಿಗಣಿಸಲ್ಪಟ್ಟ ಪ್ರಧಾನ ತತ್ವದಲ್ಲಿ ಪ್ರಧಾನದಲ್ಲಿ ಪರಮಾತ್ಮ ಇರುತ್ತಾನೆ. ಆದ್ರಿಂದ ಪರಮಾತ್ಮನ ಶರೀರದಂತೆ ಹೇಳಲ್ಪಟ್ಟ ಪ್ರಧಾನ ತತ್ವದಲ್ಲಿ ಪರಮಾತ್ಮ ಇರುವ ಕಾರಣ ಪರಮಾತ್ಮನಃ ಏವ ಅವ್ಯಕ್ತ ಶಬ್ದೇನ ಗೃಹೀತೇ. ಪರಮಾತ್ಮನನ್ನೇ ಅವ್ಯಕ್ತಾದಿ ಶಬ್ದಗಳಿಂದ ನಾವು ಗ್ರಹಣ ಮಾಡಬೇಕು. ಅವ್ಯಕ್ತ ಅಂದ್ರೆ ಪ್ರಧಾನ ತತ್ವ. ಅವ್ಯಕ್ತ ಅಂದ್ರೆ ಪ್ರಧಾನ ತತ್ವ ಅಂದ್ರೆ ಮುಖ್ಯ ವೃತ್ತಿಯಿಂದ ಅವ್ಯಕ್ತ ಶಬ್ದದಿಂದ ವಾಚ್ಯವಾದದ್ದು ಪ್ರಧಾನ ತತ್ವ ಅಂತ ಅಲ್ಲ. ನಿಜವಾಗ್ಲೂ ಪ್ರಧಾನ ತತ್ವ ಇದು. ನಿಜವಾಗ್ಲೂ ಅವ್ಯಕ್ತ ಅಂದ್ರೆ ಪ್ರಧಾನ ತತ್ವದ ಒಳಗಿರುವ ಪರಮಾತ್ಮನನ್ನೇ ಅವ್ಯಕ್ತ ಅಂತ ಕರೆದದ್ದು ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಅದು ಹೇಗೆ, ಏನು? ದುಃಖಿ, ಬದ್ಧ ಈ ಶಬ್ದಗಳ ಸಮನ್ವಯವಾದರೂ ಹೇಗೆ ಪರಮಾತ್ಮನಲ್ಲಿ? ಇವೆಲ್ಲ ಅನ್ಯತ್ರೈವ ಪ್ರಸಿದ್ಧ ಅಲ್ವಾ ಅಂದ್ರೆ ಆ ವಿಚಾರವನ್ನೇ ಸಿದ್ಧಾಂತ ತಿಳಿಸಿಕೊಡ್ತಾರೆ. ಆ ಪಾಠವನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು. ನಾಳೆ ಕಟ್ಟಿ ಆಚಾರ್ಯರ ಪಾಠ ಭಾನುವಾರ ಮಠದಲ್ಲಿ ನಾಳೆ ನೇರವಾಗಿ ಇದ್ದರೆ ನಮ್ಮ ಪಾಠವು ಮಠದಲ್ಲಿ ನೇರವಾಗಿ ಇರುತ್ತದೆ 4:15. ಕಟ್ಟಿ ಆಚಾರ್ಯರ ಪಾಠ ಮಠದಲ್ಲಿ ಇಲ್ಲ ಅಂದರೆ ನಮ್ಮ ಪಾಠ ಆನ್ಲೈನ್ ಮುಖಾಂತರ ಇರುತ್ತದೆ ಅಂತ ತಿಳಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.